ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು KCET ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಮ್ ದಿ ಕೆಮಿಕಲ್ ಬಾಂಡಿಂಗ್ ಚಾಪ್ಟ್ರಿಂದ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಅಷ್ಟೇ ಅಲ್ಲ, ನಾವು ಉಳಿದಿದ್ದ ಎಲ್ಲ ಚಾಪ್ಟರ್ಗಳಿಗೂ ಸಹ ನಾನು ನಿಮಗೆ ಈ KCET ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಎಲ್ಲ ಚಾಪ್ಟರ್ಗೂ, ಸೆಕೆಂಡ್ PUC ಎಲ್ಲ ಚಾಪ್ಟರ್ಸ್ ಆಗಿದೆ, ಫಸ್ಟ್ PUCನೂ ಎಲ್ಲ ಚಾಪ್ಟರ್ಸ್ ಆಗಿದೆ, ಒಂದು ಚಾಪ್ಟರ್ 2 ಚಾಪ್ಟರ್ ಉಳ್ಕೊಂಡಿದೆ ಅಷ್ಟೇ. ಬಿಟ್ಟರೆ ಎಲ್ಲ ಚಾಪ್ಟರ್ದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಚಾಪ್ಟರ್ ವೈಸ್. ಸೊ ಅದನ್ನೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ಹಾಗೆ ಮತ್ತು KCET ರಿಲೇಟೆಡ್ ಯಾವುದೇ ಇನ್ಫಾರ್ಮೇಷನನ್ನು ನಿಮಗೆ ಪಾಸ್ ಮಾಡ್ತಿರ್ತೀನಿ. ಹಾಗಾಗಿರೋದ್ರಿಂದ ನಂದು ಒಂದು ವಾಟ್ಸಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅದರಲ್ಲಿ ನಿಮಗೆ ಕೊಡ್ತಾನೆ ಇರ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ನಾವು ಬರೋಣ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಫಸ್ಟ್ PUC, ದಟ್ಸ್ ಅ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್. ಈಗ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಫಸ್ಟ್ PUCನಲ್ಲಿ ನೋಡಿದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಇರುತ್ತೆ. ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದರೆ ಇಲ್ಲಿ ನಿಮಗೆ ಮೈಂಡಲ್ಲಿ ದಟ್ಸ್ ಅ ಕೆಮಿಕಲ್ ಬಾಂಡಿಂಗಲ್ಲಿ ಫಸ್ಟ್ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ 99.9% ಒಂದು ಕ್ವಶನ್ ಬರ್ತಾನೆ ಇರುತ್ತೆ. ಹಾಗೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ದಟ್ ಫ್ರಮ್ ದಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಅಲ್ಲಿ ನೀವು ಬಾಂಡ್ ಪೇರ್, ಲೋನ್ ಪೇರ್, ಶೇಪ್, ಜಾಮಿಟ್ರಿ, ಹೈಬ್ರಿಡೈಸೇಷನ್, ಸೊ ಎಲ್ಲ ಕಾನ್ಸೆಪ್ಟ್ಸು ಸೇರಿಸಿ ನಿಮಗೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಬರುತ್ತೆ, ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಥರ್ಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ದಟ್ಸ್ ಅ ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟ್. ಆ್ಯಂಡ್ ಫೋರ್ತ್ ಒನ್ ಇಸ್ ಆಕ್ಟೇಟ್ ರೂಲ್. ಸೊ ಇದು ನಿಮಗೆ ಮೇಜರ್ 4 ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಈ ಕೆಮಿಕಲ್ ಬಾಂಡಿಂಗ್ ಚಾಪ್ಟ್ರಿಂದ. ಸೊ ಅದ್ರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ, ಅವುಗಳನ್ನ ಚೆಕ್ ಮಾಡೋಣ. ಸೊ ಈ ಎಲ್ಲ ಚಾಪ್ಟರ್ಸ್ ಮುಗಿದಾದಮೇಲೆ ನಿಮಗೆ ಒಂದು ಶಾರ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಚಾಪ್ಟರ್ಸ್ದು ಯಾವ್ದ್ಯಾವುದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, CET ಎಕ್ಸಾಮ್ಗೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಎಲ್ಲ ಚಾಪ್ಟರ್ಸು ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದನ್ನು ಸಹ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಜೊತೆಗೆ ಅಷ್ಟೇ ಅಲ್ಲ ಬೇರೆ ಸಬ್ಜೆಕ್ಟ್ಸು ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಬರೋಣ ಫಸ್ಟ್ ಕ್ವಶನ್ಗೆ. ದ ಆಕ್ಟೇಟ್ ರೂಲ್ ಈಸ್ ನಾಟ್ ವೈಲೇಟೆಡ್ ಇನ್ ಕೇಸ್ ಆಫ್. What is octet rule? Octet rule means, so their elements will combine either by transfer of the electron or by sharing of the electrons to attain 8 electrons in the valence shell. ಅಂತಂದರೆ ವೇಲೆನ್ಸ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುವ ಹಾಗೆ, ಸೊ ಐದರ್ ಎಲೆಕ್ಟ್ರಾನ್ಸನ್ನು ಕೆಲವೊಂದು ಸರಿ ಟ್ರಾನ್ಸ್ಫರ್ ಮಾಡುತ್ತೆ, ಶೇರು ಮಾಡ್ಕೊಳ್ಳುತ್ತೆ. ಸೊ ಹಾಗಾದರೆ ಇದರಲ್ಲಿ ಯಾವ ಮಾಲಿಕ್ಯೂಲು ಆಕ್ಟೇಟ್ ರೂಲ್ ಒಬೆ ಮಾಡುತ್ತೆ ಮತ್ತು ವಿಚ್ ವಿಲ್ ನಾಟ್ ಒಬೆ ಆಕ್ಟೇಟ್ ರೂಲ್ ಅಂತ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ, ದರ್ ಇಸ್ ಅ ಫಸ್ಟ್ ಒನ್ ಶಾರ್ಟ್ಕಟ್ ಮೆಥಡ್ ಇದೆ ಇದಕ್ಕೆ. ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ಫಾರ್ಮೇಷನ್ ಗೊತ್ತಿರಬೇಕು ನಿಮಗೆ. ಏನು ವೇಲೆನ್ಸ್ ಎಲೆಕ್ಟ್ರಾನ್ಸ್? ಗ್ರೂಪ್ ನಂಬರ್ಗೆ ಬರೋಣ. ಈಗ ಫಸ್ಟ್ ಗ್ರೂಪ್ ನಂಬರ್ 1 ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ನಿಮಗೆ? ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 1. ಗ್ರೂಪ್ ನಂಬರ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ 2. ಗ್ರೂಪ್ ನಂಬರ್ 13 ವೇಲೆನ್ಸ್ ಎಲೆಕ್ಟ್ರಾನ್ಸ್ 3. ಗ್ರೂಪ್ ನಂಬರ್ 14 ವೇಲೆನ್ಸ್ ಎಲೆಕ್ಟ್ರಾನ್ಸ್ 4. ಗ್ರೂಪ್ ನಂಬರ್ 15 ವೇಲೆನ್ಸ್ ಎಲೆಕ್ಟ್ರಾನ್ಸ್ 5. ಗ್ರೂಪ್ ನಂಬರ್ 16 ವೇಲೆನ್ಸ್ ಎಲೆಕ್ಟ್ರಾನ್ಸ್ 6. ಗ್ರೂಪ್ ನಂಬರ್ 17 ವೇಲೆನ್ಸ್ ಎಲೆಕ್ಟ್ರಾನ್ಸ್ 7. ಗ್ರೂಪ್ ನಂಬರ್ 18 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 8. ಇದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಫಾರ್ಮೇಷನ್ ನಿಮಗೆ ಫಸ್ಟ್. ಈಗ ಬರೋಣ ಯಾವ ಥರ ನಾವೀಗ ಆಕ್ಟೇಟ್ ರೂಲ್ ಒಬೆ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. CCl2F2 ಇಸ್ ಎ ಎಕ್ಸಾಂಪಲ್. ಇಲ್ಲಿ ಸೆಂಟ್ರಲ್ ಎಲಿಮೆಂಟ್ ಯಾವುದಿರೋದು? ಕಾರ್ಬನ್ ಅಲ್ವಾ? ಸೊ ಕಾರ್ಬನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಕಾರ್ಬನ್ ಇಸ್ ಬಿಲಾಂಗ್ಸ್ ಟು ಗ್ರೂಪ್ 14. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು 4. ಔಟ್ ಆಫ್ 4 ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ವಿತ್ ದ ಸರೌಂಡೆಡ್ ಎಲಿಮೆಂಟ್ಸ್? ಯು ಕ್ಯಾನ್ ಸಿ 2 ಕ್ಲೋರಿನು 2 ಫ್ಲೋರಿನ್ ಇದೆ. ಸೊ ಆಲ್ 4 ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ವಿತ್ ಆಲ್ ದ 4 ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ವಿತ್ ದ ಅಪೋನೆಂಟ್ ಎಲಿಮೆಂಟ್. ಸೊ ಟೋಟಲ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹಾಗಾದ್ರೆ ಎಲೆಕ್ಟ್ರಾನ್ಸು? 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಅದೇ ಥರನೇ ಬೇರೆ ಮಾಲಿಕ್ಯೂಲ್ಸು ಚೆಕ್ ಮಾಡಿದ್ರೆ PCl5 ಫಾಸ್ಫರಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಇಟ್ಸ್ ಗ್ರೂಪ್ 15 ಎಲಿಮೆಂಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 5 ಇರುತ್ತೆ. ಆ್ಯಂಡ್ ಔಟ್ ಆಫ್ 5 ಹೌ ಮೆನಿ ಆರ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ವಿತ್ ದ ಅಪೋನೆಂಟ್ ಎಲಿಮೆಂಟ್? ಆಲ್ 5. ಸೊ 5 + 5 ಏನಾಗುತ್ತೆ ಹಾಗಾದರೆ 10 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಸಿಮಿಲರ್ಲಿ ಬೋರಾನ್ ಟ್ರೈಫ್ಲೋರೈಡ್. ಬೋರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಇಟ್ಸ್ ಗ್ರೂಪ್ 13 ಎಲಿಮೆಂಟ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ 3.
and out of 3 how many electrons are shared? All 3 electrons shared with the 3 fluorine atoms, so it will become 6 electrons. Next, SF6, sulfur is belongs to oxygen family, it's a group 16, so valence electrons are 6. Out of 6 all 6 are shared with 6 fluorine atoms, ಹಾಗಾಗಿ ಇದರಿಂದ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? ದಟ್ ವಿಲ್ ಬಿಕಮ್ 12 electrons. Now if you check it out, here it is, which one has 8 electrons in the valence shell? That is first one. Apart from that, we can see the remaining also, PCl5, boron trifluoride and SF6, all are having electrons less than or more than 8 electrons. So which one will obey octet rule? Option A is correct. Next, question number 2. The formal charges on oxygen atom in ozone are respectively. Formal charge calculation, ನಿಮಗೆ ಥಿಯರಿನಲ್ಲಿರುವಂಥ ಫಾರ್ಮುಲಾ ಇದು, ನಿಮಗೆ ಎಲ್ಲ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಫಾರ್ಮಲ್ ಚಾರ್ಜ್ ಆನ್ ಆನ್ ಆಟಮ್ ಇನ್ ಲಿವಿಸ್ ಸ್ಟ್ರಕ್ಚರ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದಿ ಫ್ರೀ ಆಟಮ್ minus total number of non-bonding or lone pair electrons minus half of total number of bonding or shared electrons. ಅಂದರೆ ಈಗ ನೀವು ಓಝೋನ್ ಸ್ಟ್ರಕ್ಚರನ್ನು ಬರೆದ್ರೆ O double bond O and O, and including if you write the lone pair electrons, so here left side oxygen will have 2 pairs of lone pair electron and right side it is total 3 pairs of lone pair electron, single bonded oxygen. ಓಕೆ, ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ವಿಲ್ ಮಾರ್ಕ್ ಇಟ್ ಆಸ್ ಆಕ್ಸಿಜನ್ 1 and 2 and 3. Now we will start with formal charge calculation on the oxygen 1. Formal charge on oxygen 1 is equal to valence electrons of the free element. Free element is oxygen, so oxygen valence electron group 16, its valence electron 6 minus, and total number of non-bonding electrons, you can see 2 pairs of lone pair electrons ಇದೆ. 2 pairs of lone pair electron means total is equal to 4 electrons. Non-bonding electrons means which are not involved in the bonding, minus half of bonding electron. How many bonds are there between for that oxygen? Oxygen 1, it's a 2 bonds are there. 2 bonds means total number of electrons is equal to 4. So that's equal to ನಿಮಗೆ ಇಲ್ಲಿ 6 minus 4 minus 2 is equal to 0 ಬರುತ್ತೆ. Next, similarly formal charge on the oxygen 2 is equal to, again valence electrons of the oxygen is 6 minus, you can check it out how many lone pair electrons are present. 2 electrons are there, 1 pair 2 electrons minus half of bonding electrons, you can check it out how many bonds are there for the oxygen. Total 3 bonds are there, 3 bonds means it's a 6 electrons. So overall that is 6 minus 2 minus 3 is equal to, that is we'll get it plus 1. Next, similarly formal charge on the oxygen 3 is equal to, again valence electrons of oxygen is 6 minus, you can check it out how many bond pair non-bonded electrons are present. Total 3 pairs are there, 3 pairs means 6 electrons minus half of bonding electrons. If you check it out, there is only one bond antandre 2 electrons, that's equal to 6 minus 6 minus 1 is equal to, that's a minus 1. So the formal charge on the left side oxygen is 0, central oxygen is plus 1, and terminal oxygen right side oxygen is minus 1. So answer is option B is correct. Next, question number 3. In phosphate ion, the formal charge on the oxygen atom of PO bond is ಈಗ ನೋಡಿ, ಈಗ ಪ್ರೀವಿಯಸ್ ಕ್ವಶನ್ ಕೇಳಿದ್ದೇನಪ್ಪ ಅಂದರೆ ಪರ್ಟಿಕ್ಯುಲರ್ ಆಕ್ಸಿಜನ್, ಲೆಫ್ಟ್ ಸೈಡ್ ಆಕ್ಸಿಜನ್, ಸೆಂಟ್ರಲ್ ಆಕ್ಸಿಜನ್, ಟರ್ಮಿನಲ್ ಆಕ್ಸಿಜನ್. ಬಟ್ ಇಲ್ಲಿ ಏನಂತಂತಂದರೆ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಎನಿ ವಿಚ್ ಆಕ್ಸಿಜನ್ ಇಟ್ ಈಸ್. ಇಲ್ಲಿ ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ದ ಫಾಸ್ಫೇಟ್ ಅಯಾನ್ PO4 3 minus ion, now you see this one oxygen has 0 charge, second oxygen has minus 1, third oxygen has minus 1, fourth oxygen has a minus 1. If I mark these oxygens as 1, 2, 3 and it's a 4. Now you see this one. ಸೊ ಇಲ್ಲಿ ಒಂದೊಂದು ಆಕ್ಸಿಜನ್ಗೂ ಒಂದೊಂದು ಚಾರ್ಜ್ ಇದೆ. ಫಸ್ಟ್ ಆಕ್ಸಿಜನ್ಗೆ ಏನು ಚಾರ್ಜ್ ಇಲ್ಲ, 0 ಇರುತ್ತೆ. ಉಳಿದಿರುವಂಥ ರಿಮೈನಿಂಗ್ 2, 3, 4 ಆಕ್ಸಿಜನ್ಸ್ ವಿಲ್ ಹ್ಯಾವ್ -1 ಚಾರ್ಜ್. ಹಾಗಾದರೆ ದೇ ಹವ್ ನಾಟ್ ಆಸ್ಕ್ ಎನಿ ಪರ್ಟಿಕ್ಯುಲರ್ ಆಕ್ಸಿಜನ್, ಈ ಆಕ್ಸಿಜನ್ಗೆ ಫಾರ್ಮಲ್ ಚಾರ್ಜ್ ಎಷ್ಟು ಅಂತ ಕೇಳಲಿಲ್ಲ, ಅಥವಾ ರೈಟ್ ವಾಟ್ ಈಸ್ ಅ ಫಾರ್ಮಲ್ ಚಾರ್ಜ್ ಅಂದ ಆಲ್ 4 ಆಕ್ಸಿಜನ್ಸ್ ಟುಗೆದರ್ ಅಂತ ಹೇಳಿಲ್ಲ ಅವರು. ಅವ್ರು ಕೇಳ್ತಿರೋದು ಜನರಲಾಗಿ ಕೇಳ್ತಿರೋದ್ರಿಂದ, ಸೊ ವೆನ್ ಎವರ್ ದೇ ಆಸ್ಕ್ ಇನ್ ಜನರಲ್, ಆಗ ನಾವೇನು ತೊಗೋಬೇಕು ಅಂತಂದರೆ ಆವ್ರೇಜ್ ಫಾರ್ಮಲ್ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆವರೇಜ್ ಫಾರ್ಮಲ್ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವರೇಜ್ ಫಾರ್ಮಲ್ ಚಾರ್ಜ್, ಹೌ ಟು ಫೈಂಡ್ ಔಟ್ ದ ಆವರೇಜ್ ಫಾರ್ಮಲ್ ಚಾರ್ಜ್? ಆವರೇಜ್ ತೊಗೊಳ್ಳಿ, ಅಷ್ಟೇ ಸಿಂಪಲ್, ವೆರಿ ಕಾನ್ಸೆಪ್ಟ್.
ಫಸ್ಟ್ ಆಕ್ಸಿಜನ್ ಚೆಕ್ ಮಾಡಿ. ವಾಟ್ಸ್ ದ ಚಾರ್ಜ್ ಆನ್ ದಟ್ ಫಸ್ಟ್ ಆಕ್ಸಿಜನ್ ಇಸ್ 0. Second oxygen is -1. Third oxygen is -1. Fourth oxygen is -1 divided by total number of oxygens 4. So that's equal to -3/4 is the average formal charge on the element. So -3/4 is nothing but 0.75. So this is the average formal charge on the oxygen. So that is option C is correct. Next question number 4. The compound containing coordinate bond is coordinate bond. So idana also we call it as a dative bonding. Coordinate bond or dative bonding. We also call it as a dative bonding ಅಂತಲೂ ಕರಿತೀವಿ. and dative bonding ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತಂದರೆ ಯೂಶಲಿ it donates one pair of electron to the other opponent element. So when it will donate one pair of electron to the opponent element, ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. when the element exceeds, shortcut method ಇದು, simple shortcut method, exceeds normal covalency, then there will be a coordinate bond. ಕೋಆರ್ಡಿನೇಟ್ ಬಾಂಡ್ ಇರುತ್ತೆ. ಏನು ನಾರ್ಮಲ್ ಕೋವಲೆನ್ಸಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಬರೋಣ, ಆಕ್ಸಿಜನ್ಗೆ ಬರೋಣ. ಯೂಶಲಿ ಇಟ್ ವಿಲ್ ಫಾರ್ಮ್ ಜನರಲಿ ಇಟ್ ಫಾರ್ಮ್ಸ್ ಹೌ ಮೆನಿ ಬಾಂಡ್ಸ್? 2 ಬಾಂಡ್ಸ್. ನೈಟ್ರೋಜನ್ ಫಾರ್ಮ್ಸ್ 3 ಬಾಂಡ್ಸ್ and halogen form 1 bond. It's a general covalency. I'm not talking about the last covalency of the element. So usually 4 bonds formation ಮಾಡುತ್ತೆ. ಬಟ್ ಜನರಲ್ ನಾರ್ಮಲ್ ಕೋವೆಲೆನ್ಸಿ ಮಾತಾಡೋದಾದರೆ ನೈಟ್ರೋಜನ್ ಫಾರ್ಮ್ಸ್ 3, ಆಕ್ಸಿಜನ್ ಫಾರ್ಮ್ಸ್ 2 and halogen forms 1. When it exceeds more than that, then that whatever the remaining bond we call it dative bonding ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್ ಬರೆಯೋಣ. ಇಟ್ಸ್ H2SO4. ಸಲ್ಫರ್ ಈಸ್ ಬಿಲಾಂಗ್ಸ್ ಟು ವಾಟ್ ಫ್ಯಾಮಿಲಿ? ಆಕ್ಸಿಜನ್ ಫ್ಯಾಮಿಲಿ. ನಾವು ಎಷ್ಟು ಬಾಂಡ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದು? ಇಟ್ಸ್ 2 ಬಾಂಡ್ಸ್, ರೈಟ್? ಯು ಕ್ಯಾನ್ ಸಿ H2SO4. ಈಗ ನೆಕ್ಸ್ಟ್ ಬಾಂಡ್ ಏನು ಬರ್ತಾ ಇದೆ? ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಡೇಟಿವ್ ಬಾಂಡಿಂಗ್. ಇದಕ್ಕೆ ನಾವು ಡೇಟಿವ್ ಬಾಂಡಿಂಗ್ ಅಂತ ಕರಿತೀವಿ, ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮಿಲರ್ಲಿ ಓಝೋನ್. ಆಕ್ಸಿಜನ್ ಇಸ್ ಅ ಸೆಂಟ್ರಲ್ ಎಲಿಮೆಂಟ್, ಶುಡ್ ಹ್ಯಾವ್ 2 ಬಾಂಡ್ಸ್. ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಬಾಂಡ್ ಬರ್ತಿದೆಯಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ಸ್ ಅ ಡೇಟಿವ್ ಬಾಂಡಿಂಗ್. ಸಿಮಿಲರ್ಲಿ ಸಲ್ಫರ್ ಟ್ರೈಆಕ್ಸೈಡ್, again sulfur should have how many bonds? 2 bonds normally, but here you can see that's whatever the next bonds we get it, what is that we known as dative bonding. arrow mark alli ಏನು ತೋರಿಸಿದ್ದೀನಿ, that's a dative bonding. so ಹಾಗಾಗಿರೋದ್ರಿಂದ, so which one of them have the coordinate bonding? That's all of these are having coordinate bond. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಈಗ ಅಮೋನಿಯಂ ತಗೊಳ್ತೀನಿ ಅನ್ಕೊಳ್ಳಿ, ಈಗ NH4+. ಈಗ ಇದರಲ್ಲಿ ಇದೆಯಾ ಕೋಆರ್ಡಿನೇಟ್ ಬಾಂಡ್ ಇದೆಯಲ್ವ ಅಂತ ಸ್ಟ್ರಕ್ಚರ್ ಬರೀರಿ. ಯು ನೋ ದಟ್ ವೆರಿ ವೆಲ್. The structure of the NH3 is ammonia, and next whatever the fourth bond, normally nitrogen ಎಷ್ಟು ಬಾಂಡ್ ಅಂತ ಹೇಳಿದೆ? 3 bonds. Now it's whatever the fourth bond which is there, what is this we known as a dative bonding ಅಂತ ಕರಿತೀವಿ. So like this we identify the dative bonding. So all of these. Next question number 5. According to Fajans rule, covalent bond is favored by. Okay, this is also one of the important concept. ಕಾಂಪಿಟೇಟಿವ್ ಅಲ್ಲಿ ಬಂದಾಗ ಇದ್ರ ಮೇಲೇನೂ ಅಷ್ಟೇ ತುಂಬ ಟೈಮ್ ಕ್ವಶನ್ಸ್, ಕಾಂಪಿಟೇಟಿವ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಫಜನ್ಸ್ ರೂಲ್. ವಾಟ್ಸ್ ಅ ಫಜನ್ಸ್ ರೂಲ್? ಇಟ್ ಎಕ್ಸ್ಪ್ಲೈನ್ಸ್ ಆಕ್ಚುಲಿ ಪೋಲರೈಸಿಂಗ್ ಪವರ್. ಫಜನ್ಸ್ ರೂಲ್ which will explain the polarizing power or covalent character of ionic compounds. Polarizing power or covalent character of ionic compounds. Ionic compounds ಅಲ್ಲಿ ಯಾವ ಎಕ್ಸ್ಟೆಂಟ್ಗೆ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದೆ ದಟ್ ಈಸ್ ಅ ಫಜನ್ಸ್ ರೂಲ್. ಸೊ ನಿಮಗೆ ಇಲ್ಲಿ ವಿಚ್ ಒನ್ ಹ್ಯಾಸ್ ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್, ಮೋರ್ ಅಯಾನಿಕ್ ಕ್ಯಾರೆಕ್ಟರ್ ಅಂತ ಕ್ವಶನ್ಸನ್ನು ಕಾಂಪಿಟೇಟಿವ್ ಅಲ್ಲಿ ತುಂಬ ಟೈಮ್ ಕೇಳಿರ್ತಾರೆ. ಇಟ್ಸ್ ವೆರಿ ಸಿಂಪಲ್ ಒನ್. ಸೊ ಅಕಾರ್ಡಿಂಗ್ ಟು ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ಕೋವಲೆಂಟ್ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಇಫ್ ದೇ ಆಸ್ಕ್ ಅಯಾನಿಕ್ ಕ್ಯಾರೆಕ್ಟರ್, ಇದನ್ನು ರಿವರ್ಸ್ ಮಾಡ್ಕೊಳ್ಳಿ, ದಟ್ ವಿಲ್ ಬಿಕಮ್ ಅಯಾನಿಕ್ ಕ್ಯಾರೆಕ್ಟರ್. ಓಕೆ, ಫಸ್ಟ್ ಒನ್, ವಾಟ್ ಆರ್ ದ ಕಂಡೀಷನ್ಸ್ ಆರ್ ಫೇವರಬಲ್ ಫಾರ್ ಕೋವಲೆಂಟ್ ಕ್ಯಾರೆಕ್ಟರ್? ದಟ್ ಈಸ್ ಅ ಸ್ಮಾಲ್ ಕ್ಯಾಟಯಾನ್ and larger anion. Smaller cation and large anion are favorable for covalent character. So ನಿಮಗೆ ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರಬೇಕು ಅಂತ ಏನಿರಬೇಕು? ಕ್ಯಾಟಯನ್ ಶುಡ್ ಬಿ ವೆರಿ ಸ್ಮಾಲ್ and anion should be large. The second thing is, again ಅದಕ್ಕೆ ಅಡ್ಜಸ್ಟ್ ಆಗುವಂಥ ಪಾಯಿಂಟ್ ಇನ್ನೊಂದು ಏನಪ್ಪ ಅಂತಂದರೆ ಚಾರ್ಜ್.
So if you see the charge on cation, charge on cation, if it is more, as well as charge on anion is also more. So charge should be more. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಕ್ಯಾಟಯನ್ ಮೇಲೂ ಚಾರ್ಜ್ ಜಾಸ್ತಿ ಇರಬೇಕು, ಆನಯನ್ ಮೇಲೂ ಜಾಸ್ತಿ ಇದ್ದರೆ ದೆನ್ ಫೇವರ್ಸ್ ಫಾರ್ ದಿ ಕೋವಲೆಂಟ್ ಕ್ಯಾರೆಕ್ಟರ್. ಕೋವಲೆಂಟ್ ಕ್ಯಾರೆಕ್ಟರ್ ಯು ನೋ ದಟ್. ಯಾಕೆ ಇಟ್ ಫೇವರ್ಸ್ ಅಂತಂದರೆ ಕ್ಯಾಟಯನ್ ಮೇಲೆ ಚಾರ್ಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ರೆ, ಇಫ್ ಯು ಇನ್ಕ್ರೀಸ್ ಅ ಪಾಸಿಟಿವ್ ಚಾರ್ಜ್ the size will decrease. And similarly, if you come to the anion, if you keep on increasing the negative charge, the size will increase. We want larger anion, so if you keep on increasing the negative charge, size also will increase. And in case of the cation, if you keep on adding the positive charge, size will decrease. That's what exactly the favorable conditions for the covalent character. Small cation, large anion. And charge should be high, either cation or anion. So this is most expected topic also for the competitive. You can go through it, very simple one. So the answer is what? Favored by small cation and large anion. Next question number 6. Which of the following has a maximum polarizing power? Again it's related to the previous topic, Fajans rule, and you can see here it is. I think need not to explain this one, and you can apply both the concepts here. Either it is charge and second thing is, and you can see that is size. Okay, so now if you see the charge is how much? Magnesium 2 plus 3 and sodium plus 1 and calcium is plus 2. So which one has highest charge? It's a aluminum, so has a maximum polarizing power. In terms of the charge it's fine, and even in terms of the size also. If you see this one, all these are what? Magnesium 2 plus, Al3 plus and sodium plus, all these are what? Isoelectronic species. If they're isoelectronic, for the ionic size is inversely proportional to atomic number, right? So which one is having the more atomic number? Aluminum has a less ionic size. That's what exactly we required. And calcium bandre, that definitely down the group enagutte atomic size increase agodrinda, that is less, that is having more size, less polarizing power. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಎರಡು ವೇನಲ್ಲೂ ಸೈಜ್ ಆದರೂ ಕನ್ಸಿಡರ್ ಮಾಡಿ, ಚಾರ್ಜ್ ಆದರೂ ಕನ್ಸಿಡರ್ ಮಾಡಿ. ಸೊ ಅಲ್ಟಿಮೇಟ್ಲಿ ವಿ ಗೆಟ್ ದ ಸೇಮ್ ಆನ್ಸರ್, ದಟ್ ಈಸ್ ಅಲ್ಯೂಮಿನಿಯಂ 3+ ಅಯಾನ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಲೀಸ್ಟ್ ಅಯಾನಿಕ್ ಕಾಂಪೌಂಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಈಗ ನಾನು ಆಗಲೇ ಏನು ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ, ಕೋವಲೆಂಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನಾವು ಇಟ್ಸ್ ಅ ಕ್ವಶನ್ ಈಸ್ ರಿಲೇಟೆಡ್ ಟು ಇಟ್ ಈಸ್ ಅಯಾನಿಕ್ ಕ್ಯಾರೆಕ್ಟರ್. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಟ್ ಫಾರ್ ದ ಅಯಾನಿಕ್ ಕ್ಯಾರೆಕ್ಟರ್? It's a least ionic. See, they're talking about least ionic. Least ionic means what? You have to understand this one. It's a most covalent. Most covalent means according to the Fajans rule. According to Fajans rule, it's a small cation and larger anion. So this is what we are expecting it for the Fajans rule. Now least ionic character ಅಂತಂದ್ರೆ ಏನಿರಬೇಕು? ದಟ್ ಈಸ್ ಮೋಸ್ಟ್ ಕೋವಲೆಂಟ್ ಕ್ಯಾರೆಕ್ಟರ್ ಇರಬೇಕು. ಮೋಸ್ಟ್ ಕೋವಲೆಂಟ್ ಅಂದರೆ ಅಕಾರ್ಡಿಂಗ್ ಟು ದ Fajans rule, ಸ್ಮಾಲ್ ಕ್ಯಾಟಯಾನ್, ಲಾರ್ಜರ್ ಅಯಾನ್. ಚೆಕ್ ಇಟ್ ಔಟ್. ಈಗ ಏನೇನು ಅಯಾನ್ಸ್ ಕೊಟ್ಟಿದ್ದಾರೆ ಅದನ್ನು ಒಂದೊಂದೇ ಚೆಕ್ ಮಾಡ್ಕೊಬರೋಣ. ಇಟ್ ಈಸ್ ಲಿಥಿಯಂ, ಸೋಡಿಯಂ, ಪೊಟಾಷಿಯಂ, ಸೀಸಿಯಂ. ಆಲ್ ದೀಸ್ ಆರ್ ಆಲ್ಕಲಿ ಮೆಟಲ್ಸ್ ಅಲ್ವಾ? ಸೊ ಹಾಗಾದರೆ ಲಿಥಿಯಂ ಪ್ಲಸ್, ಸೋಡಿಯಂ ಪ್ಲಸ್, potassium plus, cesium plus. We know that all these are what? Alkali metals. Down the group ಏನಾಗುತ್ತೆ? ಅಟಾಮಿಕ್ ಸೈಜು, ಅಯಾನಿಕ್ ಸೈಜು, ಇಟ್ ವಿಲ್ ಇನ್ಕ್ರೀಸ್. ಅಯಾನಿಕ್ ಸೈಜ್ ವಿಲ್ ಇನ್ಕ್ರೀಸ್ ನಮಗೆ. ಸೊ ಆಸ್ ಪರ್ ದ Fajans rule, ವಾಟ್ ಕೈಂಡ್ ಆಫ್ ದ ಕ್ಯಾಟೈನ್ ಈಸ್ ಫೇವರಬಲ್? ಸ್ಮಾಲ್ ಕ್ಯಾಟಯಾನ್ ಅಂತಂದರೆ ಲಿಥಿಯಂ ಅಯಾನ್ ಈಸ್ ಫೇವರಬಲ್ ಫಾರ್ ಅವರ್ ಲೀಸ್ಟ್ ಅಯಾನಿಕ್ ಆರ್ ಮೋಸ್ಟ್ ಕೋವಲೆಂಟ್ ಕ್ಯಾರೆಕ್ಟರ್. ಈಗ ಕ್ಯಾಟೈನ್ ಆಯಿತು. ಆನಯನ್ಗೆ ಬರೋಣ. ಹಾಗೆ ಆನಯನ್ ಬಂದು ಇಫ್ ಯು ಚೆಕ್ ಇಟ್ ಔಟ್ ಇನ್ ಆಲ್ ದ ಆಪ್ಷನ್ಸ್, ಎರಡೇ ನಮಗೆ ಆನಯನ್ ಇರುವಂಥದ್ದು. ಒಂದು ಕ್ಲೋರೈಡ್ ಇದೆ, ಇನ್ನೊಂದು ಅಯೋಡೈಡ್ ಇದೆ. ಅಗೈನ್ ಹ್ಯಾಲೈಟ್ಸ್ ಬಂದಾಗ ಡೌನ್ ದ ಗ್ರೂಪ್ ಅಟ್ ಅಯಾನಿಕ್ ಸೈಜ್ ವಾಟ್? ಇನ್ಕ್ರೀಸಸ್. ಸೊ ಹಾಗಾಗಿರೋದ್ರಿಂದ ವಾಟ್ ಕೈಂಡ್ ಆಫ್ ದ ಆನಯನ್ ಇಸ್ ಫೇವರಬಲ್? ಲಾರ್ಜರ್ ಆನಯನ್. ಲಾರ್ಜರ್ ಆನಯನ್ ಯಾವುದಿದೆ? ಅಯೋಡೈಡ್ ಇದೆ. ಸೊ ಹೆನ್ಸ್ ಇಟ್ಸ್ ಅ ಕಾಂಬಿನೇಷನ್. ಲಿಥಿಯಂ ಅಯೋಡೈಡ್ ವಿಲ್ ಹ್ಯಾವ್ ದ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್ ಆರ್ ಲೀಸ್ಟ್ ಅಯಾನಿಕ್ ಕ್ಯಾರೆಕ್ಟರ್. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ ಇಸ್ ಕರೆಕ್ಟ್. Next question number 8. The correct order of bond angle. ಇದು ಅಷ್ಟೇ, ನಿಮಗೆ ಬಾಂಡ್ ಆ್ಯಂಗಲ್ ಕ್ವಶನ್ಸು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿದೆ.
ಮತ್ತು ಈ ಕೆಮಿಕಲ್ ಬಾಂಡಿಂಗ್ ಚಾಪ್ಟ್ರಲ್ಲಿ ನಿಮಗೆ ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸೇ ಬಂದಿರೋದು. ಮೇ ಬಿ ಮಾಲಿಕ್ಯೂಲ್ಸ್ ಒಂದೆರಡು ಚೇಂಜ್ ಆಗ್ಬೋದು ಬಿಟ್ಟರೆ ಮಾಲಿಕ್ಯೂಲ್ಸು ಒಂದೊಂದ್ಸರಿ ಅದೇ ರಿಪೀಟ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಕೆಮಿಕಲ್ ಬಾಂಡಿಂಗ್ ಚಾಪ್ಟ್ರಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ. ಓಕೆ, ದ ಕರೆಕ್ಟ್ ಆರ್ಡರ್ ಆಫ್ ದ ಬಾಂಡ್ ಆ್ಯಂಗಲ್. ಸೊ ಬಾಂಡ್ ಆ್ಯಂಗಲ್ಗೆ ನಿಮಗೆ ಟ್ರಿಕ್ಕನ್ನು ಅಪ್ಲೈ ಮಾಡಿದ್ರೆ ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಯಾಕಂದರೆ ವಿ ಕೆನಾಟ್ ರಿಮೆಂಬರ್ ದ ಬಾಂಡ್ ಆ್ಯಂಗಲ್ ಫಾರ್ ಆಲ್ ದ ಮಾಲಿಕ್ಯೂಲ್ಸ್. ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ, ನೂರಾರು ಮಾಲಿಕ್ಯೂಲ್ಸ್ ಇದೆ, ನೂರಾರು ಮಾಲಿಕ್ಯೂಲ್ಸ್ಗೂ ನೀವು ಬಾಂಡ್ ಆ್ಯಂಗಲನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿರೋದ್ರಿಂದ ಸ್ವಲ್ಪ ಟ್ರಿಕ್ಸನ್ನು ಅಪ್ಲೈ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಔಟ್. ಫಸ್ಟ್ ಬರೋಣ ಜನರಲ್ ಬೇಸಿಕ್ ಥಿಂಗ್. ನಿಮ್ಗೆ ಗೊತ್ತಿದೆ ದಟ್ಸ್ ಪರ್ಫೆಕ್ಟ್ ಜಾಮಿಟ್ರೀಸ್ ಬಂದಾಗ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂತ. ಇಫ್ ಯು ಕಮ್ ಟು ದ ಲೀನಿಯರ್, ದ ಬಾಂಡ್ ಆ್ಯಂಗಲ್ ಈಸ್ ಹೌ ಮಚ್? ಇಟ್ಸ್ 180 ಡಿಗ್ರಿ ಬಾಂಡ್ ಆ್ಯಂಗಲ್ ಇರುತ್ತೆ. And if you come to the trigonal planar, the bond angle is trigonal planar, its bond angle is 120 degree. And similarly, if you come to the tetrahedral, the bond angle is 109 degree 28 minutes. And if you come to the trigonal bipyramidal, here we will have two types of the bond angles. One to 90 degree irutte and another one is 120 degree. And finally, when it comes to the octahedral, there will be bond angle 90 degree. ಸೊ ಇವು ನಮ್ಮ ಪರ್ಫೆಕ್ಟ್ ಜಾಮಿಟ್ರೀಸ್ನ ಬಾಂಡ್ ಆ್ಯಂಗಲ್ಸ್. ಈಗ ಇವುಗಳೆಲ್ಲ ಚೆಕ್ ಮಾಡಿದಾಗ ಇಫ್ ಯು ಸಿ ದಟ್ ವಿಚ್ ಒನ್ ಆಸ್ ಅ ಹೈಯೆಸ್ಟ್ ಬಾಂಡ್ ಆ್ಯಂಗಲ್, ಇಟ್ಸ್ ಅ ಲೀನಿಯರ್. ಅಂದರೆ ಯಾವ ಮಾಲಿಕ್ಯೂಲ್ ನೀವು ಫಸ್ಟು ಐಡೆಂಟಿಫೈ, ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ವಿಚ್ ಮಾಲಿಕ್ಯೂಲ್ ಇಸ್ ಅ ಲೀನಿಯರ್ ಸ್ಟ್ರಕ್ಚರ್, ದಟ್ ಒನ್ ವಿಲ್ ಬಿ ಹ್ಯಾವಿಂಗ್ ದ ಹೈಯೆಸ್ಟ್ ಬಾಂಡ್ ಆ್ಯಂಗಲ್. ಇದು ಫಸ್ಟ್ ಟ್ರಿಕ್, ಬೇಸಿಕ್ ಥಿಂಗ್ ಇರಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೆಕೆಂಡ್ ಥಿಂಗ್ ಬರೋದಾದರೆ ಇಲ್ಲಿ ಎರಡು ವೇರಿಯೇಷನ್ಸನ್ನು ಕೊಡ್ತಾರೆ ನಿಮಗೆ. ವೆನ್ ಯು ದೇ ವಿಲ್ ಕೀಪ್ ಇಟ್ ಸೆಂಟ್ರಲ್ ಆಟಮ್ ಇಸ್ ಅ ಕಾನ್ಸ್ಟೆಂಟ್, ಸರೌಂಡೆಡ್ ಎಲಿಮೆಂಟ್ ಇಸ್ ಅ ಡಿಫರೆಂಟ್. ಅಂಡ್ ಸರೌಂಡೆಡ್ ಎಲಿಮೆಂಟ್ ಇಸ್ ಸೇಮ್, ಸೆಂಟ್ರಲ್ ಎಲಿಮೆಂಟ್ ಇಸ್ ಡಿಫರೆಂಟ್. ಎರಡು ವೇರಿಯೇಷನ್ಗಳನ್ನು ಮಾಡೋ ಪ್ರಾಬಬಿಲಿಟಿ ತುಂಬ ಇರುತ್ತೆ. ಸೊ ಹಾಗಾದರೆ ಇದನ್ನು ಹೌ ಟು ಫೈಂಡ್ ಔಟ್? ಇಲ್ಲೇ ನೋಡ್ಬೋದು ಒಂದು ಎಕ್ಸಾಂಪಲನ್ನು. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರೋದು ಆಪ್ಷನ್ಸಲ್ಲಿ ಏನಿದೆ ನೋಡಿ, ಪಾಸ್ಪರಸ್ ಪಾಸ್ಪರಸ್ ಪಾಸ್ಪರಸ್, ಸೆಂಟ್ರಲ್ ಆಟಮ್ಸ್ ಎಲಿಮೆಂಟ್ ಸೇಮ್ ಇದೆ. ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಸರೌಂಡೆಡ್ ಎಲಿಮೆಂಟನ್ನು ಚೇಂಜ್ ಮಾಡಿದ್ದಾರೆ ಅಲ್ವಾ? ಹಾಗಾದರೆ ಯಾವ ಥರ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ ಬಾಂಡ್ ಆ್ಯಂಗಲ್ಗೆ ವೆರಿ ಸಿಂಪಲ್ ಒನ್. ಬಾಂಡ್ ಆ್ಯಂಗಲ್ ಈಸ್ directly proportional to size of surrounded element. ಯಾವಾಗ ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಓನ್ಲಿ ಸೆಂಟ್ರಲ್ ಎಲಿಮೆಂಟ್ ಸೇಮ್ ಇದ್ದು ಸರೌಂಡೆಡ್ ಎಲಿಮೆಂಟ್ ಡಿಫ್ರೆಂಟ್, ಯಾವುದು ಡಿಫ್ರೆಂಟ್ ಇರುತ್ತೋ ಅದಕ್ಕೆ ನಾವು ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್, ವೆನ್ ಇಟ್ ಈಸ್ ಸೈಜ್ ಆಫ್ ದಿ ಸೆಂಟ್ರಲ್ ಎಲಿಮೆಂಟ್ ಚೇಂಜಸ್, ದೆನ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೈಜ್ ಆಫ್ ಸೆಂಟ್ರಲ್ ಎಲಿಮೆಂಟ್. ಓಕೆ, ಸೊ ಇದು ಬಾಂಡ್ ಆ್ಯಂಗಲ್ಗೆ ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯು ಕಮ್ ಟು ದಿಸ್ ಒನ್. ಇಲ್ಲಿ ನೋಡಿ, ಚೆಕ್ ಮಾಡಿ. ಆಲ್ ದೀಸ್ ಆರ್ ಫಾಸ್ಫರಸ್ ಟ್ರೈಫ್ಲೋರೈಡ್, ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಟ್ರೈಬ್ರೋಮೈಡ್, ಫಾಸ್ಫರಸ್ ಟ್ರೈಅಯೋಡೈಡ್. what is same here? It is phosphorus central element is same. What is different? Surrounded element is different. Which is surrounded element here? It is fluorine, chlorine, bromine and iodine. Alva? Now if you see the size, as we move down the group, atomic is increases, right? ಈಗ ಹೇಳಿ ನನಗೆ ಯಾವ ಎಲಿಮೆಂಟ್ ಚೇಂಜ್ ಆಗ್ತಿರೋದು? ಸರೌಂಡೆಡ್ ಎಲಿಮೆಂಟ್ ಅಲ್ವಾ? ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಬಾಂಡ್ ಆ್ಯಂಗಲ್ ಅಂಡ್ ಸರೌಂಡೆಡ್ ಎಲಿಮೆಂಟ್? ಇಟ್ಸ್ ಅ ಡೈರೆಕ್ಟ್ಲಿ ಪ್ರಪೋರ್ಷನಲ್. Directly proportional means if you increase the size of the surrounded element, bond angle increases. Hagare which one has the highest bond angle? Phosphorus triiodide has a more bond angle than phosphorus tribromide, than phosphorus trichloride, than phosphorus trifluoride. So option D is correct. Next, question number 9. Which of the following pairs of the compounds is isostructural? ವೇಲೆನ್ಸ್ ಶೆಲ್, ಎಲೆಕ್ಟ್ರಾನ್ ಪೇರ್, ರಿಪಲ್ಷನ್ ಥಿಯರಿ ಮೇಲೆ ಕ್ವಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. 100% ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಅನ್ಕೋಬಿಡಿ, 100% ಬಂದೇ ಬರುತ್ತೆ ಅಂತ ಎಕ್ಸಾಮಲ್ಲಿ. ಸೊ ಐಸೋಸ್ಟ್ರಕ್ಚರಲ್ ಕೇಳ್ಬೋದು, ಅಥವಾ ವೇಲೆನ್ಸ್ ಲೋನ್ ಪೇರ್, ಬಾಂಡ್ ಪೇರ್ ಕೇಳ್ಬೋದು. ಆಸ್ ವೆಲ್ ಆಸ್ ದೇ ಕೆನ್ ಆಸ್ಕ್ ಇವನ್ ಹೈಬ್ರಿಡೈಸೇಷನ್ ಆಲ್ಸೋ ಕೇಳ್ಬೋದು ಅವರು. ಶೇಪ್ಸು ಜಾಮೆಟ್ರಿ ಕೇಳ್ಬೋದು. ಸೊ ವೆರಿ ಸಿಂಪಲ್ ಒನ್. ಹೌ ಟು ಫೈಂಡ್ ಔಟ್ ದ ಶೇಪ್ಸ್ ಆ್ಯಂಡ್ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್? ಫಸ್ಟು ನಿಮಗೆ ಕಂಪ್ಲೀಟಾಗಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಲೈಕ್ ಲೋನ್ ಪೇರ್, ಬಾಂಡ್ ಪೇರ್, ಎಲೆಕ್ಟ್ರಾನ್ಸ್ಗೆ ಯಾವ ಶೇಪು ಮತ್ತು ಜಾಮಿಟ್ರಿ ಇರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೊ. ಅದು ಗೊತ್ತಿದ್ರೆ ನಿಮಗೆ, ಆ್ಯಂಡ್ ದೆನ್ ವಿ ಕ್ಯಾನ್ ಡೂ ಇಟ್ ಫಾರ್ ದಿಸ್ ಒನ್ ಈಸಿಲಿ. ಓಕೆ, ಫಸ್ಟ್ ಯಾವ ಥರ ಫೈಂಡ್ ಔಟ್ ಮಾಡೋದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಅಂತಂದರೆ, ಸಿಂಪಲ್ ಫಾರ್ಮುಲಾ ಇದೆ ಇಲ್ಲಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ಸೆಂಟ್ರಲ್ ಎಲಿಮೆಂಟ್ is equal to valence electrons
ಇನ್ ಎ ಫ್ರೀ ಎಲಿಮೆಂಟ್, ಇದು ಫ್ರೀ ಎಲಿಮೆಂಟ್ ಇರಬೇಕಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಸೆಂಟ್ರಲ್ ಎಲಿಮೆಂಟ್ ಪ್ಲಸ್ single bonded elements plus or minus charge. Plus or minus charge in the sense, here when there is a positive charge we have to subtract, when there is a negative charge we have to add. ಯಾಕಂದರೆ ಪಾಸಿಟಿವ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. when there is a negative charge is extra electron that we have to add. ಸೊ ಡಿವೈಡೆಡ್ ಬೈ 2. ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನೀವು ಆರಾಮಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ಸನ್ನು ನೋಡೋಣ ಒಂದೊಂದೇ. ಫಸ್ಟ್ ಒನ್, ಇಟ್ ಈಸ್ ಅ BCl3. ಫಸ್ಟ್ ಒನ್ BCl3. ಬೋರಾನ್, ಸೆಂಟ್ರಲ್ ಎಲಿಮೆಂಟ್ ಯಾವುದು? ಬೋರಾನ್ಗೆ ಮಾತ್ರ, ಸೆಂಟ್ರಲ್ ಎಲಿಮೆಂಟ್ಗೆ ಮಾತ್ರ ವೇಲೆನ್ಸ್ ಎಲೆಕ್ಟ್, ಬಿಕಾಸ್ ಸ್ಟ್ರಕ್ಚರ್ ಆ್ಯಂಡ್ ಜಾಮೆಟ್ರಿ ವಿಚ್ ಇಸ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದಿ ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಅರೌಂಡ್ ದ ಸೆಂಟ್ರಲ್ ಎಲಿಮೆಂಟ್. ಸೆಂಟ್ರಲ್ ಎಲಿಮೆಂಟ್ಗೆ ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಸ್ಟ್ರಕ್ಚರ್ ಡಿಸೈಡ್ ಆಗುತ್ತೆ, ನಾಟ್ ಆನ್ ದ ಸರೌಂಡೆಡ್ ಎಲಿಮೆಂಟ್ಸ್. ಓಕೆ, ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಫಸ್ಟ್ ಒನ್ ಬೋರಾನ್ ಇಸ್ ಬಿಲಾಂಗ್ಸ್ ಟು ಗ್ರೂಪ್ 13. ಆಗಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 3 ಪ್ಲಸ್ ಸಿಂಗಲ್ ಬಾಂಡೆಡ್ ಎಲಿಮೆಂಟ್ಸ್ ಫಾರ್ ದ ಬೋರಾನ್ ಈಸ್ ಎಷ್ಟಿದೆ? ಟೋಟಲ್ 3 ಇದೆ. ಸೊ ದಟ್ ಈಸ್ 3 divided by 2. No charge. So 3 plus 3, 6. 6 divided by 2 is equal to 3 electron pairs. Total 3 electron pairs ಇದೆ ಬೋರಾನ್ಗೆ. ಔಟ್ ಆಫ್ 3 electron pairs. ಈಗ ಅದ್ರ ಜೊತೆಗೆ ನೀವು ಹೈಬ್ರಿಡೈಸೇಷನ್ ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ವೆರಿ ಸಿಂಪಲ್ ಒನ್. 3 ಮೀನ್ಸ್ ವಾಟ್ಸ್ ಹೈಬ್ರಿಡೈಸೇಷನ್? sp2 hybridization. 2 electron pairs it is sp, 3 electron pairs is sp2, 4 electron pairs is sp3, 5 electron pairs is sp3d, 6 electron pairs is sp3d2. ಓಕೆನಾ? ಸೊ ಈಗ ಔಟ್ ಆಫ್ 3 ಎಲೆಕ್ಟ್ರಾನ್ ಪೇರ್ಸ್ ಹೌ ಮೆನಿ ಬಾಂಡ್ ಪೇರ್, ಹೌ ಮೆನಿ ಲೋನ್ ಪೇರ್? ಈಗ ನಾವು ಚೆಕ್ ಮಾಡ್ಬೋದು. 3 ಕ್ಲೋರಿನ್ಸ್ ಇರೋದ್ರಿಂದ 3 ಬಾಂಡ್ ಪೇರ್ಸ್ ಬರುತ್ತೆ. ರಿಮೈನಿಂಗ್ ಆರ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ? 0. ಸೊ 0 ಲೋನ್ ಪೇರ್ ಎಲೆಕ್ಟ್ರಾನ್. ಇಫ್ 3 ಬಾಂಡ್ ಪೇರ್, 0 ಲೋನ್ ಪೇರ್, ವಾಟ್ಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್? ಇಟ್ ಈಸ್ trigonal planar. Next, XeF2. Xenon, valence electron. Xenon is belongs to group 18. Valence electrons are 8 plus single bonded elements are 2 divided by 2 is equal to 8 plus 2 is 10. 10 divided by 2 is, that is 5 electron pairs. ಈಗ ಸಿಂಗಲ್ ಬಾಂಡೆಡ್ ಅಂತ ನಾವು ಆಗಲೇ ಹೇಳಿದೆ ನಾನು ನಿಮಗೆ. ಸೊ ಸಿಂಗಲ್ ಬಾಂಡೆಡ್ ಅಂತಂದರೆ ಯೂಶಲಿ ಆಕ್ಸಿಜನ್ ವೆನ್ ಇಟ್ ಕಮ್ಸ್ ಎಸ್ ಎ ಸರೌಂಡೆಡ್ ಎಲಿಮೆಂಟ್. ಯೂಶಲಿ ಆಕ್ಸಿಜನ್ನು ಸರೌಂಡೆಡ್ ಎಲಿಮೆಂಟ್ ಆಗಿ ಬಂದಾಗ ಅದು ಏನಾಗುತ್ತೆ ಅಂದರೆ ಮಲ್ಟಿಪಲ್ ಬಾಂಡ್ಸನ್ನು ಫಾರ್ಮೇಷನ್ ಮಾಡೋದ್ರಿಂದ ಅದರ ಕಾಂಟ್ರಿಬ್ಯೂಷನನ್ನು 0 ಅಂತ ತಗೋಬೇಕು. ಅಕಾರ್ಡಿಂಗ್ ಟು ದ ವೇಲೆನ್ಸಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, ದ ಎಲಿಮೆಂಟ್ ವಿಚ್ ಫಾರ್ಮ್ಸ್ ಮಲ್ಟಿಪಲ್ ಬಾಂಡ್ಸ್ ಇಸ್ ಟ್ರೀಟೆಡ್ ಎಸ್ ಎ ಸಿಂಗಲ್ ಸೂಪರ್ ಪೇರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, 5 ಎಲೆಕ್ಟ್ರಾನ್ ಪೇರ್ಸ್ ಅಂತಂದರೆ ಔಟ್ ಆಫ್ 5 ಹೌ ಮೆನಿ ಆರ್ ಬಾಂಡ್ ಪೇರ್, ಹೌ ಮೆನಿ ಆರ್ ಲೋನ್ ಪೇರ್? ಯು ಕ್ಯಾನ್ ಸಿ XeF2 2 ಬಾಂಡ್ಸ್ ಅಲ್ವಾ ಇರೋದು. ಸೊ 2 ಬಾಂಡ್ ಪೇರ್, remaining are how many? It's a 3 are lone pair electrons. 2 bond pair, 3 lone pair idre, what's the shape? It is linear. It's a linear shape. Next, I'll come to the other example. ಈಗ ಎರಡು ಸೇಮ್ ಸ್ಟ್ರಕ್ಚರ್ ಬಂದಿದೆಯಾ? No. We'll go to the second example. Option B, that is Ti2. Tellurium is belongs to oxygen family. Oxygen is valence electrons. It's 6. 6 plus around single bonded elements are 2 divided by 2. 6 plus 2 is 8. 8 divided by 2 is total 4 electron pairs. Out of 4 electron pairs, how many are bond pair? 2 iodines irodrinda, so 2 bond pair. Remaining how many are left? That is 2 lone pair electrons. So 2 bond pair, 2 lone pair. What's the shape? It is bent shape. Okay. XeF2 already now calculate ಮಾಡಿದೀವಿ. XeF2 linear ಇದೆ, so both are not same shapes. Come to the next example. Option C, IBr2 I minus. Iodine is a central element. Valence electrons ಎಷ್ಟು ಬರುತ್ತೆ ಇಲ್ಲಿ? 7 ಪ್ಲಸ್ ಸರೌಂಡೆಡ್ ಸಿಂಗಲ್ ಬಾಂಡೆಡ್ ಎಲಿಮೆಂಟ್ಸ್ ಅರ 2. ನೋಡಿ ಇಲ್ಲ ನೋಡಿ, ಚಾರ್ಜ್ -1 ಇದೆಯಲ್ವಾ? -1 ಇದ್ರೆ ನಾನು ಏನು ಹೇಳಿದೆ? ಆ್ಯಡ್ ಮಾಡಬೇಕು. +1 divided by 2. 7 plus 3 is 10. 10 divided by 2 is total 5 electron pairs. Out of 5 electron pairs, how many are bond pair? ಎಷ್ಟು ಬಾಂಡ್ಸ್ ಇದೆ? 2 ಇದೆ. 2 bond pair. Remaining how many? 3 lone pair. So what's the shape it is? So that is a linear shape. It's a linear shape. So check ಮಾಡ್ಬೋದು. ಆಪ್ಷನ್ ಸಿ ಬರುತ್ತೆ ನಮಗೆ. ಬೋತ್ ಆರ್ ಹ್ಯಾವಿಂಗ್ ಸೇಮ್ ಸ್ಟ್ರಕ್ಚರ್. ಐಸೋಸ್ಟ್ರಕ್ಚರಲ್ ಮೀನ್ಸ್ ಸೇಮ್ ಸ್ಟ್ರಕ್ಚರ್ ಅಂತ. ನೆಕ್ಸ್ಟ್ ನೀವು ಟೇಬಲ್ ನೋಡ್ಬೋದು. ಈ ಟೇಬಲ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳಿದ್ದೆ, ಈ ಕಂಪ್ಲೀಟ್ ಟೇಬಲನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಫ್ ಯು
ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್, ಬಾಂಡ್ ಪೇರ್, ಲೋನ್ ಪೇರ್, ಎಲೆಕ್ಟ್ರಾನ್ ಇದ್ರೆ ಏನು ಜಾಮಿಟ್ರಿ ಬರುತ್ತೆ, ಶೇಪ್. ಓಕೆ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಯೂಸಿಂಗ್ VSPR ಥಿಯರಿ, the number of lone pairs in PCl5, IF5, OSF4 and XeOF4 respectively are. Lone pair electrons ಅನ್ನು ಫೈಂಡ್ ಔಟ್ ಮಾಡಬೇಕು. ಅಗೇನ್ ಇಟ್ ಈಸ್ ಅಕಾರ್ಡಿಂಗ್ ಟು ದ VSPR ಥಿಯರಿ. ಸಿಂಪಲ್ ಒನ್. ಅಗೇನ್ ಗೋ ಬ್ಯಾಕ್ ಟು ದ ಸೇಮ್ ಕಾನ್ಸೆಪ್ಟ್. ಫಸ್ಟ್ ಒನ್ ತಗೊಳ್ಳಿ, PCl5. ಫಾಸ್ಫರಸ್ ಇಸ್ ಅ ಸೆಂಟ್ರಲ್ ಎಲಿಮೆಂಟ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಹೌ ಮೆನಿ? 5. ಗ್ರೂಪ್ 15 ಬರುತ್ತೆ. ಪ್ಲಸ್ ಸಿಂಗಲ್ ಬಾಂಡೆಡ್ ಎಲಿಮೆಂಟ್ಸ್ ಆರ್ 5 divided by 2. So total electron pairs is equal to 5 electron pairs are there. Out of 5 electron pairs, how many bond pair, how many lone pair? Obviously 5 bond pairs ide. And remaining how many are left? 0 lone pair. So 0 lone pair. Next example barana, that is IF5. So iodine is a central element. So valence electrons are 7 plus single bonded elements are fluorine 5. That's divided by 2. 7 plus 5 is 12. 12 divided by 2 is equal to, so 6 electron pairs are present around the iodine. Out of 6, how many are bond pair? Just fluorine ide. So 5 irodrinda, that is 5 bond pair. Remaining are 1 is one lone pair. Next, similarly, OSF4. So which is central element? Here it is sulfur. Sulfur valence electrons are 6. ಪ್ಲಸ್ ಈಗ ಬನ್ನಿ ಸಿಂಗಲ್ ಬಾಂಡೆಡ್ ಎಲಿಮೆಂಟ್ಸ್. ಈಗ ಆಕ್ಸಿಜನ್ ರೋಲ್ ಏನಿದೆ? ಆಕ್ಸಿಜನ್ ಈಸ್ ಅ ಸರೌಂಡೆಡ್ ಎಲಿಮೆಂಟ್. ಆಕ್ಸಿಜನ್ ಈಸ್ ಅ ಸರೌಂಡೆಡ್ ಎಲಿಮೆಂಟ್. ಹಾಗಾದ್ರೆ ಅದರ ಕಾಂಟ್ರಿಬ್ಯೂಷನನ್ನು ತಗೊಳ್ಳೋಗಿಲ್ಲ. ಆಕ್ಸಿಜನ್ ಸೆಂಟ್ರಲ್ ಎಲಿಮೆಂಟ್ ಇದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕನ್ಸಿಡರ್ ಮಾಡ್ತೀವಿ. ವೆನ್ ಆಕ್ಸಿಜನ್ ಈಸ್ ಪ್ರೆಸೆಂಟ್ ಆಸ್ ಎ ಸರೌಂಡೆಡ್ ಎಲಿಮೆಂಟ್, ಇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ 0. ಸೊ ಹೌ ಮೆನಿ ಸಿಂಗಲ್ ಬಾಂಡೆಡ್ ಎಲಿಮೆಂಟ್ಸ್? 4 ಓನ್ಲಿ. ಆಕ್ಸಿಜನನ್ನು ಕನ್ಸಿಡರ್ ಮಾಡೋ ಆಗಿಲ್ಲ ಆಸ್ ಎ ಸರೌಂಡೆಡ್ ಎಲಿಮೆಂಟ್, ಯಾಕಂದರೆ ಮಲ್ಟಿಪಲ್ ಬಾಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಅಂಡ್ ಡಿವೈಡೆಡ್ ಬೈ 2. 6 plus 4 is 10. 10 divided by 2 is 5. 5 electron pairs. Out of 5 electron pairs, how many bond pairs? ಈಗ ನೋಡಿ, 4 fluorine plus 1 oxygen is equal to ಎಷ್ಟಾಗುತ್ತೆ? 5 bond pair ಆಗುತ್ತೆ. and how many are lone pair electron? 0 lone pair electron ಆಗುತ್ತೆ. Next one, last one is XeOF4. xenon is a valence electrons are 8 plus oxygen ಇದೆ, ಕನ್ಸಿಡರ್ ಮಾಡೋ ಆಗಿಲ್ಲ. and fluorine ಇದೆ, that's we should consider 4. 8 plus 4 is 12. 12 divided by 2 is total 6 electron pairs. Out of 6 electron pairs, how many are bond pair? 4 plus 1 oxygen ಸೇರಿಸಿ 5 ಆಗುತ್ತೆ. 5 bond pair. Remaining 1 is a lone pair electron. So first one has 0 lone pair electron, second one has 1 lone pair electron, third one has 0 lone pair electron, and fourth one has 1 lone pair electron. So option A is correct. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ 99.99% ಕ್ವಶನ್ ಬಂದೇ ಬರುತ್ತೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 11. ದ ಶೇಪ್ಸ್ ಆಫ್ SF4 ಆ್ಯಂಡ್ XeF4 ರೆಸ್ಪೆಕ್ಟಿವ್ಲಿ ಆರ್. ಶೇಪ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಯು ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ಬಾಂಡ್ ಪೇರ್ ಆ್ಯಂಡ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಫಸ್ಟ್. ಸೊ ಅದಕ್ಕೆ ಫಸ್ಟು ಲೋನ್ ಪೇರ್ಸ್ ಆ್ಯಂಡ್ ಬಾಂಡ್ ಪೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಹೌ ಟು ಫೈಂಡ್ ಔಟ್ SF4? ಸಲ್ಫರ್ ಇಸ್ ಅ ಸೆಂಟ್ರಲ್ ಎಲಿಮೆಂಟ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6 plus single bonded elements, surrounded elements are 4 divided by 2. 6 plus 4 is 10. 10 divided by 2 is 5 electron pairs. Out of 5 electron pairs, how many are bond pair, how many are lone pair? That is 4 bond pair. So remaining are 1 is lone pair electron. So 4 bond pair, 1 lone pair. What's the shape of the molecule? It is seesaw shape. Table ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಯಾವ ಶೇಪ್ಸ್ ಬರುತ್ತೆ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ಗೆ ಅಂತ. Next, XeF4. Xenon is a valence electrons 8 and single bonded elements are 4 divided by 2 is equal to 6 electron pairs. Again, 4 bond pair and 2 lone pair. So 4 bond pair, 2 lone pair, the shape is square planar. Square planar. So SF4 is seesaw shape. XeF4 has square planar shape. So option B is correct. Next question number 12. Again it is a similar question. ನೀವೇ ಮಾಡಿ ಕ್ವಿಕ್ ಆಗಿ ಮಾಡ್ಕೊಳ್ಳಿ, ಒಂದು ಪ್ರಾಕ್ಟೀಸ್ ಥರ ಬೇಗ. ಸೊ ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ಶೇಪ್. ಐಡೆಂಟಿಕಲ್ ಶೇಪ್ ಮೀನ್ಸ್ ಸೇಮ್ ಶೇಪ್ ಅಂತ. ಸೊ ಇಲ್ಲಿ ಎಕ್ಸ್ಟ್ರಾ ಎಕ್ಸಾಂಪಲ್ ಏನಪ್ಪ ಇದೆ ಅಂತಂದರೆ I3+ ಮತ್ತು I3- ಅಂತ ಒಂದು ಬರುತ್ತೆ. ಇಲ್ಲಿ I3+ ಅಂತ ಇದೆ,
I'll write it, we can write it as I3 plus, we can write it as I2 plus. ಇನ್ನೊಂದು ಅದೇ ಥರ ಬರುತ್ತೆ ಸಿಮಿಲರ್ ಆಗಿ ನಿಮಗೆ I3 ಮೈನಸ್ ಅಂತ ಬರುತ್ತೆ, ದಟ್ ವಿ ವಿಲ್ ರೈಟ್ ಇಟ್ ಆಸ್ I2 ಮೈನಸ್. ಬೋತ್ ಆರ್ ಹ್ಯಾವಿಂಗ್ ದ ಡಿಫರೆಂಟ್ ಶೇಪ್ಸ್, ಎರಡು ಒಂದೇ ಶೇಪ್ ಇರೋದಿಲ್ಲ, ಡಿಫರೆಂಟ್ ಶೇಪ್ ಇದೆ. ಓಕೆ, iodine is a one central element, so valence electrons are 7, plus 2 iodines are present as a surrounded element, and plus 1 charge ಇರೋದ್ರಿಂದ ಏನು ಮಾಡಬೇಕು, subtract 1 divided by 2. So 1 iodine valence electron 7 and 2 are surrounded elements are 2 minus plus 1 ಇರೋದ್ರಿಂದ charge we have to subtract 1 divided by 2. So that's equal to how much? 4 electron pairs. Out of 4, how many bond pair? 2 bond pair, and it's a 2 lone pair. 2 bond pair and 2 lone pair. So what is the shape of the molecule? It's a bent shape. Next one, it is XeF4. Again xenon 8 valence electrons and surrounded elements are 4 divided by 2 is equal to 6 electron pairs. Out of 6 electron pairs, 4 bond pair and 2 lone pair. So what's the shape of the molecule? It is square planar. It's a square planar. Similarly, CCl4 carbon tetrachloride, carbon valence electrons are 4 plus single bonded elements are 4 divided by 2 is equal to 4 electron pairs. Out of 4 electron pairs, 4 bond pair, 0 lone pair. So it is perfect tetrahedral geometry and shape. Next, ClF3, chlorine valence electrons are 7 plus single bonded elements are 3 divided by 2. It is 5 electron pairs. Out of 5 electron pairs, 3 are bond pair and remaining 2 are lone pair. So the shape is T shape. T shape. Like that. Next one is XeOF2. Again central element is xenon, valence electrons 8 and single bonded elements fluorine matra consider ಮಾಡಬೇಕು, not oxygen. It's a 2. That's equal to 5 electron pairs. Out of 5 electron pairs, that is 3 bond pair and it is 2 lone pair, 1 lone pair electron, 2 lone pair electron, and the shape is again it is a T shape. Last one is XeF3 plus xenon valence electrons 8 plus single bonded elements are 3. Charge is plus 1 is there, so we have to subtract 1 divided by 2 is equal to, it's a 5 electron pairs. Out of 5 electron pairs, how many bond pair, how many lone pair? Again it is the same, 3 bond pair, 2 lone pair, hence the shape is T shape. So which of the following has an identical shape? Check madre all options allanu option B. So those are all, these 3 molecules are having what shape? T shape. Next question number 13, which one of the following has a distorted octahedral geometry? Distorted octahedral geometry means, so it should have total distorted octahedral geometry ge 6 bond pair and 1 lone pair. That's what we known as distorted octahedral shape. So okay, ಹಾಗಾದರೆ ಯಾವುದರಲ್ಲಿ 6 ಬಾಂಡ್ ಪೇರ್ಸ್ 1 ಲೋನ್ ಪೇರ್ ಇದೆ ಚೆಕ್ ಮಾಡಿ. ಸೊ SF6 ಸಲ್ಫರ್ ವೇಲೆನ್ಸ್ ಎಲೆಕ್ಟ್ರಾನ್ 6 plus single bonded elements are 6 divided by 2 is equal to 6 electron pairs. Out of 6 electron pairs, that is 6 bond pairs and 0 lone pair. So it is perfect octahedral shape. Next, SiF6 2 minus. Silicon valence electrons are, silicon belongs to carbon family 4 plus single bonded elements are 6 and charge is minus 2 is there. So we need to add 2 divided by 2. So total 6 electron pairs. Out of 6 electron pairs, how many bond pair? 6 bond pair and remaining are 0 lone pair. Again it is a octahedral shape. Next, XeF4 xenon valence electrons 8 plus single bonded elements are 4 divided by 2 is equal to 6 electron pairs. Out of 6 electron pairs, 4 bond pair and 2 lone pair. The shape is,
ಸ್ಕ್ವೇರ್ ಪ್ಲೇನಾರ್. ನೆಕ್ಸ್ಟ್ ಬರೋದಾದರೆ XeF6, xenon valence electrons 8 plus single bonded elements are 6 divided by 2 is equal to 7 electron pairs. Out of 7 electron pairs, 6 bond pair and 1 lone pair. This is what it is, distorted octahedral. So answer is what? XeF6 has a distorted octahedral shape. Next question number 14. Which one of the following is correct set? Okay, they have given molecule hybridization and shapes also. So what we have to do it for this kind of same thing already I have explained, how to find out the hybridization also. Along with that, calculate the electron pairs and there we will find out the hybridization and as well as the shape. First one, water molecule H2O. Water, oxygen is a central element, so valence electrons are equal to how many? That is 6. Okay, next, valence electrons are 6 plus single bonded elements are what? That's equal to 2. 6 plus 2 is equal to 8. 8 divided by 2 is equal to 4 electron pairs. 4 electron pairs means what is a hybridization? 4 means I have told you already, sp3 hybridization. sp3 hybridization. Okay, hybridization is done, and still again we will completely expand that into bond pair and lone pair electrons. So that is, what's the shape? Because we required shape, right? So for that one we'll split into lone pair and bond pair. 2 bond pair and 2 lone pair electron. So that is equal to, what's the shape? It is a bent shape, bent or angular shape. Angular shape. Now you can see this is exactly which is having the same one. So option A itself correct, and you can check it out for the remaining. Again I repeat, if 2 electron pairs are present, then the hybridization is sp. If 3 electron pairs are present, it is sp2. If 4 electron pairs are present, it is sp3. And if 5 electron pairs are present, sp3 dehybridization. If the 6 electron pairs are present, then it is sp3 d2 hybridization. Idu nimge hybridization concept, very simple, based on the electron pairs. So answer is option A itself correct. You can check it out for the remaining also, it will not be same. Next question number 15. Which of the following has zero overlapping? Zero overlapping. Zero, according to the VBT, there are 3 types of the overlapping: zero overlapping, positive overlapping, negative overlapping. Means if the 2 lobes overlap on the same axis, you can see, ಈಗ ನಾನು ಬರಿತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಪ್ಲಸ್, ಇದು ಮೈನಸ್. Now this is minus and this is plus, and this we known as what kind of the overlapping? Positive overlapping. Then negative ಬಂದು positive overlapping ಅಂತ ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ. It's very simple. If they overlap in the same, see plus minus sign, ಇದು ಸೈನ್ ಇಂಡಿಕೇಶನ್ ಅಲ್ಲ, ಪಾಸಿಟಿವ್ ಚಾರ್ಜು ಫೇಸ್ ಇಂಡಿಕೇಶನ್. ನೆಗೆಟಿವ್ ಅಂತಂದರೆ ಬಿಲೋ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒನ್ ಫೇಸಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ ಅಂತಂದರೆ, if they overlap in the same phase, we call it as positive overlapping. So negative is positive overlapping, positive is positive overlapping. If they overlap negative and positive, that is negative overlapping. ಇನ್ನೊಂದು ಎಕ್ಸಾಂಪಲ್ ನೋಡೋಣ, then you will get to know. And here it is, it's minus and it is a plus, and it is a plus. What kind of the overlapping? It is a positive overlapping. ಅದೇ ಥರನೇ I'll take another example for negative overlapping. This is plus and this is minus, and here it is a plus. Now you can see what kind of the overlapping. It is a negative overlapping anta ಕರಿತೀವಿ ಇದಕ್ಕೆ. And I'll take for the p orbital also, it's a plus, it's a minus, it's a plus and it is a minus. What kind of the overlapping? It's a negative overlapping. And what about zero overlapping? It is out of the phase. ಈಗ ನೋಡಿ, I have written the p orbital plus and minus. ಈಗ ವೆನ್ ಇಟ್ ಓವರ್ಲ್ಯಾಪ್ಸ್ ಪಾಸಿಟಿವ್, ಇದು ಓವರ್ಲ್ಯಾಪ್ ಆಯಿತು ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ? ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ.
Now when it comes to the other one, plus minus. So now you see this one, if it overlaps here, this is negative overlapping. And now you can see the s orbital, if it overlaps in between this one, we call it as zero overlapping anta ಕರಿತೀವಿ, zero overlapping. So come to the option A, plus plus overlap ಆಗ್ತಿರೋದ್ರಿಂದ what kind of the overlapping? Positive. And here also same phase overlapping, it is a positive overlapping. In C is also positive overlapping. And D is what kind of the overlapping? It is a zero overlapping. So option D is correct. Next question number 16, which is not true according to the VBT? The covalent bond is formed by the overlapping of the orbitals with unpaired electrons of the opposite spin. It is a true statement. A covalent bond is formed by the overlapping of the orbitals of unpaired electrons of the same spin. That is wrong. Same spin is wrong. So option B is the incorrect statement for the VBT. Next question number 17, sp overlapping is present in sp overlapping. What is this sp overlapping? It's a sigma bond formed by the overlapping of s orbital of one and p orbital of the another one. ಈಗ ಬ್ರೋಮಿನ್ ತಗೊಳ್ಳೋಣ. ಬ್ರೋಮಿನ್ ಸಿಂಗಲ್ ಬಾಂಡ್ ಬ್ರೋಮಿನ್ ಇದೆ. ಸೊ ಬ್ರೋಮಿನ್, what is the valence orbital of the bromine? It's a p orbital. When you write the electronic configuration, bromine ಗೆ outer simple one, bromine is belongs to p block, so outermost orbital is which one? P. And again bromine is p, so what kind of the sigma bond it is? pp sigma bond. Next, hydrogen molecule. So outermost shell of the hydrogen atom is s orbital. Again another one is also s orbital. So what kind of the sigma bond it is? ss sigma bond. Next, oxygen valence orbital is p and valence orbital of another oxygen is p. Hence what kind of the overlapping? It is pp overlapping. Next, hydrogen fluorine. Hydrogen valence electron is s and fluorine valence electron is p. So hence what kind of the overlapping it is? sp overlapping. So option D is correct. Simple element to ಯಾವ ಬ್ಲಾಕ್ ಬರುತ್ತೆ ಅನ್ನೋದು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ, if it comes for the s block element, the understood based on the valence orbital only we have divided them as a blocks. So if it is s block element, valence orbital will be s. If it is belongs to p block element, valence orbital will be p. Next question number 18, which of the following statement is correct? Energy difference should be more between orbitals which undergo hybridization. Wrong. So this is the incorrect statement. Reason is the energy difference should be less, or you can say no energy gap. If the orbitals wants to undergo hybridization, almost orbitals should have the same energy, similar energy ಇರಬೇಕು. ಸೇಮ್ ಎನರ್ಜಿ ಇದ್ದಾಗ ಮಾತ್ರನೇ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗುತ್ತೆ. ಸೊ ದಿಸ್ ಈಸ್ ರಾಂಗ್. ನಾಟ್ ಮೋರ್ ಎನರ್ಜಿ ಗ್ಯಾಪ್, it should have the similar energy. Next one, the number of hybrid orbitals are formed should be same as the number of atomic orbitals. 100% true. As we mix as many atomic orbitals that we mix, those many hybrid orbitals will be formed. For example, ಈಗ ನಾನು 1 s orbital mix ಮಾಡಿ, if I mix with the 2 p orbitals, then how many sp2 hybrid orbitals we get it? It is 3. ಯಾಕಂದರೆ because as we mix 1 s orbital and 2 together, it is equal to 3. So as many atomic orbitals that we mix, those many hybrid orbitals will be formed. So option B is 100% true. See bani, hybrid orbitals arrange around the center of the atom unsymmetrically. That is wrong. Symmetrically arranged. The linear bandaga, it's linear arrangement irutte and it will be symmetric. Nodi eradu lobes same idea. When it comes to the trigonal planar, so all these three orbitals symmetrically arranged ಆಗಿರುತ್ತೆ ನೋಡಿ. So all these are symmetrically arranged, not unsymmetrically. And hybrid orbitals can form pi bonds. Hybrid orbitals can form only sigma bonds. Which orbitals form pi bonds? Unhybrid orbitals form pi bonds. Hybrid orbitals will form sigma bond. Unhybridized orbitals form pi bonds. Okay, question number 19, which has a zero dipole moment? Okay, dipole moment concept ಆಗಲೇ ನಿಮಗೆ ಹೇಳಿದೆ beginning ಅಲ್ಲಿ. Dipole moment concept is also one of the important concept. Which one has a zero dipole moment? Simple shortcut method ಕೊಟ್ಬಿಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೆ ಶೇಪ್ಸ್ ಜಾಮೆಟ್ರೀಸ್ ಬೇಕಾಗುತ್ತೆ. ಇಫ್ ಯು ಡು ನಾಟ್ ನೋ ಶೇಪ್ಸ್, ಯು ಕೆನಾಟ್ ಡೀಲ್ ವಿತ್ ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟ್ ಬಗ್ಗೆ ಡೀಲ್ ಮಾಡೋದಕ್ಕಾಗೋದಿಲ್ಲ. ಆಗಲೇ ನಿಮಗೆ ಶೇಪ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ. ಬೈ ಯೂಸಿಂಗ್ ದಿಸ್ ಶಾರ್ಟ್ಕಟ್ ಮೆಥಡ್, ಸಿಂಪ್ಲಿ ಯು ಕ್ಯಾನ್ ಸೇ ಇಟ್ ಆಸ್ ವಿಚ್ ಒನ್ ಆಸ್ ಅ zero dipole moment.
When homo-polyatomic molecules have perfect geometries like linear, trigonal, planar, tetrahedral, trigonal, bipyramidal, octahedral, then the dipole moment will be 0. Perfect geometries, ಏನು perfect geometries ಅಂತಂದ್ರೆ lone pair electrons will be 0. Like linear, trigonal, planar, tetrahedral, octahedral, trigonal, bipyramidal, ಇವುಗಳಿಗೆ ನಾವೇನಂತ ಕರಿತೀವಿ, perfect geometries ಅಂತ ಕರಿತೀವಿ. Lone pair electron should be 0. And another condition is homo-polyatomic. homo-polyatomic ಅಂದರೆ ಸೊ ಸೆಂಟ್ರಲ್ ಆಟಮ್ ಸುತ್ತ ಏನಾಗಿರುತ್ತೆ, ಸಿಮಿಲರ್ ಆಟಮ್ಸ್ ಸರೌಂಡ್ ಆಗಿರಬೇಕು. ಸಿಮಿಲರ್ ಆಟಮ್ಸ್, ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ ಎಕ್ಸಾಂಪಲ್ SiF4, ಸಿಲಿಕಾನ್ಗೆ 4 ಫ್ಲೂರಿನ್ ಆಟಮ್ಸ್ ಇದೆಯಾ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಹೋಮೋಪಾಲಿಯಾಟಾಮಿಕ್ ವಿತ್ ಪರ್ಫೆಕ್ಟ್ ಜಾಮೆಟ್ರೀಸ್. ದೆನ್ ದ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ವಾಟ್, 0 ಇರುತ್ತೆ. ಅಡಿಷನಲಿ ಇದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ, ಎಸ್ಪೆಷಲಿ XeF4, ಇವನ್ ದೋ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಜಾಮೆಟ್ರಿ, whose dipole moment also equal to 0. Square planar ಬರುತ್ತೆ, so the bond dipoles cancel ಆಗುತ್ತೆ, so square planar molecule this one dipole moment is equal to 0. ಇದೊಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ. ಓಕೆ, ಇದು ಬಿಟ್ಟು ರಿಮೈನಿಂಗ್ ಉಳಿದಿದ್ದೆಲ್ಲನೂ ಡೈಪೋಲ್ ಮೂಮೆಂಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0 ಫಾರ್ ಎನಿ ಅದರ್ ಮಾಲಿಕ್ಯೂಲ್ಸ್. ಈಗ ತಗೊಳ್ಳೋಣ ಫಸ್ಟ್ ಎಕ್ಸಾಂಪಲ್ CLF ತಗೊಂಡಾಗ ಇಟ್ಸ್ ಅ ಲೀನಿಯರ್ ಮಾಲಿಕ್ಯೂಲ್ ಅಂಡ್ ಯು ಕ್ಯಾನ್ ಸಿ ಅಮಾಂಗ್ ದಿ ಕಾರ್ಬನ್ ಅಂಡ್ ಕ್ಲೋರಿನ್ ಅಂಡ್ ಫ್ಲೂರಿನ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, it's a fluorine, so electron will move towards the fluorine. So dipole moment ಇದೆಯಾ ಇಲ್ವಾ, ಡೆಫಿನೆಟ್ಲಿ ಇದೆ. ಇಲ್ಲಿ ಮೂಮೆಂಟ್ ಯಾವ ಕಡೆ ಇದೆ, ಫ್ಲೂರಿನ್ ಕಡೆ ಇದೆ, ಸೊ ಇಟ್ಸ್ ನಾಟ್ 0. ಸೊ ಸಿಮಿಲರ್ಲಿ PCl3 ತಗೊಳ್ಳಿ, PCl3 phosphorus valence electrons 5 plus surrounded elements, single bonded elements are 3 divided by 2 is equal to 4 electron pairs. Out of 4 electron pairs, how many bond pair, how many lone pair? 3 bond pair and 1 lone pair. So 1 lone pair ಇದೆ ಅಂತಂದ್ರೆ it's not perfect geometry, then dipole moment definitely is not equal to 0. Next, silicon tetrafluoride. Silicon valence electron, carbon family 4 and single bonded elements are 4 divided by 2 is equal to 4 electron pairs. Out of 4 electron pairs, how many bond pair, how many lone pair? 4 bond pair and it's a 0 lone pair. Perfect tetrahedral ಇದೆ and homonuclear, same elements surround ಆಗಿರೋದ್ರಿಂದ, so 100% dipole moment is equal to 0. So answer is what, option C. ಈ ಥರ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ಡೈಪೋಲ್ ಮೂಮೆಂಟ್ ಯಾವುದರಲ್ಲಿ 0 ಇರುತ್ತೆ, ನಾಟ್ 0 ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆಪ್ಷನ್ ಡಿಗೆ ಬನ್ನಿ. ಆ್ಯಕ್ಚುಲಿ ಆಪ್ಷನ್ ಡಿ ಈಸ್ ಆಲ್ಸೋ ಟೆಟ್ರಾಹೆಡ್ರಲ್ ಓನ್ಲಿ. CFCl3 is also perfect tetrahedral, but the thing is ಹೋಮೋನ್ಯೂಕ್ಲಿಯರ್ ಇಲ್ಲ ನೋಡಿ, ಯಾಕಂದರೆ 3 ಕ್ಲೋರಿನ್ ಮತ್ತು 1 ಫ್ಲೋರಿನ್ ಇದೆ. ಸೇಮ್ ಎಲಿಮೆಂಟ್ ಸರೌಂಡ್ ಆಗಿರಬೇಕು, ಎಲ್ಲ ಫ್ಲೂರಿನ್ ಇರಬೇಕು ಅಥವಾ ಎಲ್ಲ ಕ್ಲೋರಿನ್ ಇರಬೇಕು, 1 ಫ್ಲೂರಿನ್ 1 ಕ್ಲೋರಿನ್ ಆ ಥರ ಇರಬಾರ್ದು. ಸೊ ಹಿಯರ್ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಕ್ವಶನ್ ನಂಬರ್ 20, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದಿ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಇದು NCERT ನಲ್ಲಿ ಇರುವಂಥ ಸಿಂಪಲ್ ಕ್ವಶನ್. ಓಕೆ, ಆರ್ ಸಿಂಪಲ್ ಟಾಪಿಕ್ ಯು ಕ್ಯಾನ್ ಅಪ್ಲೈ. ಡೌನ್ ದ ಗ್ರೂಪ್ ಡೈಪೋಲ್ ಮೂಮೆಂಟ್ ಡಿಕ್ರೀಸಸ್. Down the group dipole moment decreases. Okay, so now if you see this one, all these are nitrogen family elements: ammonia, phosphine, arsenic hydride and stibbium hydride. So down the group dipole moment decreases. Which one has a more dipole moment? Ammonia, then phosphine, then arsenic hydride, then stibbium hydride, because of the size, atomic size. As atomic size increases, dipole moment decreases. Next question number 21, the correct decreasing order of the dipole moments of ortho, para and meta dichlorobenzene is. ಈಗ ಬೆನ್ಝೀನ್ ಮಾಲಿಕ್ಯೂಲ್ಸ್ ಬಂದರೆ ಡೈಪೋಲ್ ಮೂಮೆಂಟ್ ಯಾವ ಥರ ಫೈಂಡ್ ಔಟ್ ಮಾಡೋದು? ವಿಲ್ ರೈಟ್ ದ ಸ್ಟ್ರಕ್ಚರ್ ಫಸ್ಟ್. ಡೈಕ್ಲೋರೋಬೆನ್ಝೀನ್. ಸೊ ಇದು ಸಿಂಪಲ್, ಬೆನ್ಝೀನನ್ನು ಒಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ O ಡೈಕ್ಲೋರೋಬೆನ್ಝೀನ್ ಅಂಡ್ ಇಟ್ ಈಸ್ M ಡೈಕ್ಲೋರೋಬೆನ್ಝೀನ್. And it is P dichlorobenzene. So you treat benzene is one object. ಈಗ ಬಾಂಡ್ ಡೈಪೋಲ್ಸ್ ಅನ್ನು ಬರ್ಕೊಳ್ಳಿ. ಬಾಂಡ್ ಡೈಪೋಲ್ಸ್ ಯಾವ ಥರ ಬರ್ಕೊಳ್ಳೋದು? ಯು ಜಸ್ಟ್ ಸ್ಟಾರ್ಟ್ ರೈಟಿಂಗ್ ಅಮಾಂಗ್ ದ ಕಾರ್ಬನ್ ಅಂಡ್ ಕ್ಲೋರಿನ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಕ್ಲೋರಿನ್. ಕಾರ್ಬನ್ ಕ್ಲೋರಿನ್ ಕ್ಲೋರಿನ್, ಕಾರ್ಬನ್ ಕ್ಲೋರಿನ್ ಕ್ಲೋರಿನ್, ಕಾರ್ಬನ್ ಕ್ಲೋರಿನ್ ಕ್ಲೋರಿನ್, ಕಾರ್ಬನ್ ಕ್ಲೋರಿನ್ ಕ್ಲೋರಿನ್, ಕಾರ್ಬನ್ ಕ್ಲೋರಿನ್ ಕ್ಲೋರಿನ್. ಯು ಟ್ರೀಟ್ ಬೆನ್ಝೀನ್ ಇಸ್ ಒನ್ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿ. ಈಗ ನೋಡಿ ಯಾವುದರಲ್ಲಿ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 0 ಬರುತ್ತೆ? ಡೆಫಿನೆಟ್ಲಿ P ಡೈಕ್ಲೋರ್. ಯಾಕಂದರೆ 2 ಫೋರ್ಸಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗೋದ್ರಿಂದ ಡೈಪೋಲ್ ಮೂಮೆಂಟು 0 ಆಗುತ್ತೆ. ಬಟ್ ಇನ್ ದಿಸ್ ಕೇಸ್ ಫಸ್ಟ್ ಒನ್
ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು 0, ಕ್ಯಾನ್ಸಲ್ ಆಗೋದಿಲ್ಲ. ಇಟ್ ವಿಲ್ ಬಿ ಟುವರ್ಡ್ಸ್ ವಾಟ್, ಇನ್ ಬಿಟ್ವೀನ್ ಈ ಕಡೆ ಇರುತ್ತೆ. ಸೊ ಇಯರ್ ಆಲ್ಸೋ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು 0. ಹಾಗಾದರೆ ಅಮಾಂಗ್ ದೀಸ್ ಟು ವಿಚ್ ಒನ್ ಹ್ಯಾಸ್ ಅ ಮೋರ್ ಡೈಪೋಲ್ ಮೂಮೆಂಟ್? ಅದಕ್ಕೆ ಸಿಂಪಲ್ ಒಂದು ಫಾರ್ಮುಲಾ ಇದೆ. ವಾಟ್ಸ್ ದಟ್ ಫಾರ್ಮುಲಾ? ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್, ನಿಮ್ಮ ಫಿಸಿಕ್ಸಲ್ಲಿ ಓದಿರ್ತೀರ, ನೆಟ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ν1 ಸ್ಕ್ವೇರ್ ಪ್ಲಸ್ ν2 ಸ್ಕ್ವೇರ್ ಪ್ಲಸ್ 2ν1 ಇಂಟು ν2 ಇಂಟು ಕಾಸ್ ಥೀಟಾ. ಸೊ ಇಷ್ಟು ನಮಗೆ ಫಾರ್ಮುಲಾ ಏನು ಬೇಡ, ಸಿಂಪಲಾಗಿ ತೊಗೋಬೇಕು ಅಂತಂದರೆ ನೆಟ್ ಡೈಪೋಲ್ ಮೂಮೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥೀಟಾ. ಓಕೆ, ಕಡಿಮೆ ಆ್ಯಂಗಲ್ ಯಾವುದ್ರಲ್ಲಿ ಇರುತ್ತೆ, ಸೊ ದಟ್ ಒನ್ ವಿಲ್ ಹ್ಯಾವ್ ದ ಮೋರ್ ಡೈಪೋಲ್ ಮೂಮೆಂಟ್. ಆ್ಯಂಗಲ್ ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡಿ, ದಿಸ್ ಇಸ್ ಹೌ ವಿ ವಿಲ್ ಫೈಂಡ್ ಔಟ್ ದ ಆ್ಯಂಗಲ್. ಸೊ ದಿಸ್ ಇಸ್ 2 ಕ್ಲೋರಿನ್ ಆಟಮ್ಸ್, ಇದು 2 ಬಾಂಡ್ಸ್ ಅಲ್ವಾ, ಸೊ ದಿಸ್ ಇಸ್ ಅ ಥೀಟಾ. ಸಿಮಿಲರ್ಲಿ, ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಆ್ಯಂಗಲ್, ಸೊ ದಿಸ್ ಇಸ್ ಅ ಥೀಟಾ. ಸೊ ವಿಚ್ ಒನ್ ಹ್ಯಾಸ್ ಅ ಲೆಸ್ ಆ್ಯಂಗಲ್? ಸೊ ಆರ್ಥೋ. ಸೊ ಹೆನ್ಸ್ O dichlorobenzene has more dipole moment than M metadichlorobenzene than the para. So this is what exactly the dipole moment order for the compounds. So option C is correct. Next question number 22. The total number of pi bond electrons in the following structure. Question is not pi bonds. ಕನ್ಫ್ಯೂಷನ್ ಆಗ್ಬಿಡ್ತೀರ ಕೆಲವರು. ಮೆಜಾರಿಟಿ ಕ್ವಶನ್ಗೆ ತುಂಬ ಸ್ಟೂಡೆಂಟ್ಸು ರಾಂಗ್ ಮಾಡಿದ್ದಾರೆ. ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿ ಕ್ವಶನನ್ನು ನೀಟಾಗಿ ಓದಲಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಫಸ್ಟ್ ಫುಲ್ ಕ್ವಶನನ್ನು ಓದಬೇಕು ನೀವು ಪ್ರಾಪರಾಗಿ. ನೋಡಿ, ಪೈ ಬಾಂಡ್ ಎಲೆಕ್ಟ್ರಾನ್ಸ್ ನೀವೇನು ಮಾಡಿಬಿಡ್ತೀರಾ, ಪೈ ಬಾಂಡ್ಸ್ ಅಂತ ಅಂದ್ಬಿಟ್ಟು ಜಸ್ಟ್ ಹಂಗೆ ನೋಡ್ಬಿಟ್ಟು ಮುಂದೆಗೆ ಕ್ಯಾಲ್ಕುಲೇಷನ್ ಮಾಡಿರ್ತೀರ. ಆಗ ಏನಾಗಿರುತ್ತೆ, 100% ನೀವು ಮಿಸ್ಟೇಕನ್ನು ಮಾಡಿರ್ತೀರ. ಸೊ ಇಲ್ಲಿ ಕ್ವಶನ್ ಈಸ್ ನಾಟ್ ಪೈ ಬಾಂಡ್ಸ್, ಪೈ ಬಾಂಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಫಸ್ಟ್ ಕಮ್ ಟು ದ ಟಾಪಿಕ್ಸ್. ವೆರಿ ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಅಪ್ಲೈ ಮಾಡಿದ್ರೆ ನಿಮಗೇನು ತುಂಬ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಅಂಡ್ ನೀಡ್ ನಾಟ್ ಟು ರೈಟ್ ದ ಫುಲ್ ಸ್ಟ್ರಕ್ಚರ್ ಆಲ್ಸೋ. ಪೈ ಬಾಂಡ್, ಸಿಗ್ಮಾ ಬಾಂಡ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫುಲ್ ಸ್ಟ್ರಕ್ಚರನ್ನು ಬರಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ದ ಪೈ ಬಾಂಡ್ಸ್ ಇಟ್ಸ್ ನಾಟ್ ರಿಕ್ವೈರ್ಡ್. ಯಾಕಂದರೆ ಪೈ ಬಾಂಡ್ಸು ಇರೋದು ಓನ್ಲಿ ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ಸಲ್ಲಿ ಮಾತ್ರನೇ. ಸೊ ಈಚ್ ಡಬಲ್ ಬಾಂಡ್ ಕಂಟೈನ್ಸ್, ವಿ ನೋ ದಟ್ 1 ಪೈ ಬಾಂಡ್ ಆ್ಯಂಡ್ 1 ಸಿಗ್ಮಾ ಬಾಂಡ್. ಆ್ಯಂಡ್ ಈಚ್ ಟ್ರಿಪಲ್ ಬಾಂಡ್ ಕಂಟೈನ್ಸ್ 1 sigma bond and 2 pi bonds. Right? So it's a simple concept. ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸಾಕು, ನಿಮಗೆ ಪೈ ಬಾಂಡ್ ಸಿಕ್ಬಿಡುತ್ತೆ. ಫಸ್ಟ್ ಪೈ ಬಾಂಡ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ ಆ್ಯಂಡ್ ದೆನ್ ವಿಲ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಾನ್ಸ್. ಓಕೆ, ಡಬಲ್ ಬಾಂಡ್ಸ್ ಚೆಕ್ ಮಾಡ್ಕೊ ಬನ್ನಿ. ಹೌ ಮೆನಿ ಡಬಲ್ ಬಾಂಡ್ಸ್ ಆರ್ ದೇರ್ ಟೋಟಲ್? 1 2 3 4. So 4 double bonds are present. 4 double bonds means equal to how many pi bonds? Each double bond contains 1 pi bond. So 4 pi bonds are present. Question is not 4 pi bonds. Bonds alla question idu. Electrons. We know that each bond contains 2 electrons. So total number of pi electrons is equal to 8 pi electrons. So answer is option B is correct. So ಅದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಬಾಂಡ್ಸ್ ಕೇಳಿದಾರ, ಎಲೆಕ್ಟ್ರಾನ್ಸ್ ಕೇಳಿದಾರ, ಸ್ವಲ್ಪ ನೀಟಾಗಿ ಚೆಕ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 23. Now we are heading for the most important concept. It is molecular orbital theory. So according to the molecular orbital theory, ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಬಾಂಡ್ ಆರ್ಡರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬೈ ಯೂಸಿಂಗ್ ದ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ನಾವೇನು ಮಾಡಬೇಕು, ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ, ಸ್ಟೆಬಿಲಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟ್ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ವಾಟ್ಸ್ ದ ಬಾಂಡ್ ಆರ್ಡರ್? ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ 2 elements. How they are related to the bond length, bond strength? Bond order, bond length, so bond strength first. Bond strength is directly proportional. As we increase the number of bonds, bond strength increases. And what about bond length, which is inversely proportional? As keep on increasing the number of bonds, distance between the 2 elements, it will decrease, bond length decreases. And what about bond dissociation energy? As we increase the more number of bonds, we require more energy to dissociate the bond. So it's a directly proportional dissociation energy. And another one is stability. It's a directly proportional. As we increase a more number of bonds, and stability also increases. ಇದು ಕಂಪ್ಲೀಟ್ ಆಗಿ ನಿಮಗೆ ಈಗ ಬಾಂಡ್ ಲೆಂತ್ ಕೇಳಿದ್ರೆ ಒಂದು ಮಾಲಿಕ್ಯೂಲಲ್ಲಿ ಬಾಂಡ್ ಲೆಂತನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಕಂಪೇರ್ ವಿತ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಥಿಯರಿನಲ್ಲಿದೆ. ಇಟ್ಸ್ ಅ ಲೆಂದಿ ಪ್ರೊಸೀಜರ್, ಬಟ್ ನಾನು ನಿಮಗೆ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ.
ಲೆಂದಿ ಪ್ರೊಸೀಜರ್ ಇನ್ ದ ಸೆನ್ಸ್ ನಿಮ್ಗೆ ಅಲ್ಲೇನಾಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು ಆ್ಯಂಡ್ ಯು ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಬಾಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಕ್ಕೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಯು ವಿಲ್ ಹ್ಯಾವ್ 1 minute ಫಾರ್ ದ ಒನ್ ಕ್ವಶನ್. ಸೊ ಹಾಗಾಗಿರೋದ್ರಿಂದ ನಿಮಗೆ 4 ಮಾಲಿಕ್ಯೂಲ್ಸ್ ಕೊಡೋದ್ರಿಂದ ಮಿನಿಮಮ್ 4 to 5 minutes ಸ್ಪೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿರೋದ್ರಿಂದ ಅದನ್ನು ಅವಾಯ್ಡ್ ಮಾಡೋದಕ್ಕೆ ದೇರ್ ಇಸ್ ಅ ಸಿಂಪಲ್ ಶಾರ್ಟ್ಕಟ್ ಮೆಥಡ್. ಏನಪ್ಪ ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಅಂತಂದರೆ ಇಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ and it is a bond order. It is only applicable from 9 to 19. ಅದಕ್ಕಿಂತ ಕಡಿಮೆ ಆಯಿತು ಎಲೆಕ್ಟ್ರಾನ್ಸ್ ಅಂತಂದರೆ ನೀವು ನಾರ್ಮಲ್ ಕ್ಯಾಲ್ಕುಲೇಷನ್ನೇ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ 9, 10, 11, 12, 13, 14, 15, 16, 17, 18 and it's a 19. ಸಿಂಪಲ್. ಫಸ್ಟ್ ಇಲ್ಲಿ ನಾವು ಬಾಂಡ್ ಆರ್ಡರ್ 14 ಬರೋಣ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14 ಇದ್ರೆ ವಾಟ್ಸ್ ಅ ಬಾಂಡ್ ಆರ್ಡರ್? ಫಾರ್ ಎಕ್ಸಾಂಪಲ್ ಡೈ ನೈಟ್ರೋಜನ್ ಮಾಲಿಕ್ಯೂಲ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14 ಇದೆ. ವಾಟ್ಸ್ ಅ ಬಾಂಡ್ ಆರ್ಡರ್? ಇಟ್ಸ್ ಅ 3. ಆ್ಯಂಡ್ ನೀವು ಆಸ್ ವಿ ಮೂವ್ ಆನ್ ಟು ದ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಬಾಂಡ್ ಆರ್ಡರ್ ವಿಲ್ ಡಿಕ್ರೀಸ್ ಬೈ 0.5. ಸೊ ಏನಾಗುತ್ತೆ ಹಾಗಾದ್ರೆ ಇಲ್ಲಿ 2.5, 2, 1.5, 1, 0.5. ಸಿಮಿಲರ್ಲಿ ಲೆಫ್ಟ್ ಸೈಡ್ ಬನ್ನಿ. 2.5, 2, 1.5, 1, 0.5. ಸೊ ಇದು ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಅಪ್ಲೈ ಮಾಡಿ ಕ್ವಿಕ್ಕಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಇದನ್ನು ಸಿಂಪಲಾಗಿ ಜ್ಞಾಪಕ ಇಟ್ಕೊಳ್ಳಿ ಸಾಕು. ದೆನ್ ಯು ಕ್ಯಾನ್ ಡೂ ಇಟ್. ನೋಡಿ ಸಿಂಪಲಾಗಿ ಬರೋಣ ಕ್ವಿಕ್ಕಾಗಿ. O2 2 minus oxygen, single oxygen has electron 8, 2 oxygens has total 16 plus 2 minus charge 2 ಇರೋದ್ರಿಂದ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ? 18 ಎಲೆಕ್ಟ್ರಾನ್ಸ್ ಬರುತ್ತೆ. ಆ್ಯಂಡ್ ವಾಟ್ ಅಬೌಟ್ ಬಾಂಡ್ ಆರ್ಡರ್? ಬಾಂಡ್ ಆರ್ಡರ್ ಏನು ಬರುತ್ತೆ 18ಗೆ? ದಟ್ಸ್ ಅ 1 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿಮಿಲರ್ಲಿ O2 2 plus, ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14 ಬರುತ್ತೆ. 14 ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3 ಬರುತ್ತೆ. ನೆಕ್ಸ್ಟ್ O2 ಪ್ಲಸ್, ಇಟ್ಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 15, ಬಾಂಡ್ ಆರ್ಡರ್ ಇಸ್ 2.5. ನೆಕ್ಸ್ಟ್ O2 ಮೈನಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 17, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1.5. ನೋಡಿ ಕ್ವಿಕ್ಕಾಗಿ ಎಷ್ಟು ಫಾಸ್ಟಾಗಿ ನಾವು ಇದನ್ನು ಬಾಂಡ್ ಆರ್ಡರನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ಹಾಗಾದರೆ ನಮಗೆ ಕ್ವಶನ್ ಏನಪ್ಪ ಅಂದರೆ ವಿಚ್ ಒನ್ ಆಸ್ ಅ ಶಾರ್ಟೆಸ್ಟ್ ಬಾಂಡ್ ಲೆಂತ್? ಶಾರ್ಟೆಸ್ಟ್ ಬಾಂಡ್ ಲೆಂತ್ ಮೀನ್ಸ್ ಶುಡ್ ಹ್ಯಾವ್ ದ ಹೈಯೆಸ್ಟ್ ಬಾಂಡ್ ಆರ್ಡರ್. ಯಾವುದರಲ್ಲಿ ಹೈಯೆಸ್ಟ್ ಬಾಂಡ್ ಆರ್ಡರ್ ಇದೆ? ದಟ್ ಈಸ್ O2 2 ಪ್ಲಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಬಿಕಾಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಬಾಂಡ್ ಆರ್ಡರ್ ಅಂಡ್ ಬಾಂಡ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ನೆಕ್ಸ್ಟ್ ಸಿಮಿಲರ್ ಟೈಪ್ ಆಫ್ ದ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಸ್ಪೀಸೀಸ್ ಹ್ಯಾವ್ ದ ಸೇಮ್ ಬಾಂಡ್ ಆರ್ಡರ್? ಸೇಮ್ ಬಾಂಡ್ ಆರ್ಡರ್ ಇಲ್ಲ ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ಥರನೇ ಜಸ್ಟ್ ಯು ಅಪ್ಲೈ ಇಟ್ ಆ್ಯಂಡ್ ಫೈಂಡ್ ಔಟ್ ಫಾಸ್ಟ್. ಯಾಕಂದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂತಂದರೆ ಸೊ ಫಾಸ್ಟಾಗಿ ಸಾಲ್ವ್ ಮಾಡೋದು ಗೊತ್ತಿರಬೇಕು. ವಿತ್ ಶಾರ್ಟ್ಕಟ್ಸನ್ನು ಅಪ್ಲೈ ಮಾಡಿ. ಆ್ಯಂಡ್ ಎಲೆಕ್ಟ್ರಾನ್ಸ್ ಬಾಂಡ್ ಆರ್ಡರ್. ಸೊ ಕಾರ್ಬನ್ ಮಾನಾಕ್ಸೈಡ್ 14 electrons, bond order is equal to 3. Nitrogen is 7 plus oxygen is 7, oxygen is 8, total is equal to 15 electrons, bond order is equal to 2.5. Single oxygen is 8, 2 oxygens is 16 electrons, bond order is equal to 2. Nitrogen, single nitrogen is 7, 1 oxygen has total 8 electrons minus plus 1 ಇರೋದ್ರಿಂದ minus 1 ಮಾಡಿ total electrons 14 ಆಗುತ್ತೆ, bond order is equal to 3. Carbon is 6, nitrogen is 7, minus 1 charge means plus 1. So total is equal to 14 electrons. So that is bond order is 3. Carbon monoxide, that's a total electrons 14. So bond order is equal to 3. So ಯಾವ option ಅಲ್ಲಿ ಇದೆ? That's Cn minus and CO. So option C is correct. Have the same bond order. Next question number 25. Which of the following is a paramagnetic? ಇದಕ್ಕೂ ಸಿಂಪಲ್ ಟ್ರಿಕ್ ಇದೆ ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಡಯಾಮ್ಯಾಗ್ನೆಟಿಕ್ಗೆ. Paramagnetic, all odd electron species always paramagnetic. Odd electron species like 1, 3, 5, 7, 9, 13, 11, whatever that odd electrons, so always that is paramagnetic. And similarly diamagnetic. Which is diamagnetic? Yeah, even electron species is diamagnetic, but except two things. Except 10 and 16. Except 10 and 16. 10 and 16, even though they are even number, but they are paramagnetic. Paramagnetic. ಇವೆರಡನ್ನ ಬಿಟ್ಟು again remaining all even electron species are diamagnetic. All odd is always paramagnetic. All even diamagnetic except these two. Okay.
ಸೊ ಹಾಗಾದ್ರೆ ನಂಬರ್ಸ್ ಎಲೆಕ್ಟ್ರಾನ್ಸ್ ಅನ್ನು ಕೌಂಟ್ ಮಾಡಿ. O2 ಮೈನಸ್ ಟೋಟಲ್ ಎಲೆಕ್ಟ್ರಾನ್ಸ್ 17, ಸೊ ಇಟ್ಸ್ ಅ ಪ್ಯಾರಾಮ್ಯಾಗ್ನೆಟಿಕ್. ನೆಕ್ಸ್ಟ್ Cn minus total number of electrons 14, so it is a diamagnetic. Next CO total electrons 14, again it is a diamagnetic. NO plus again its a total is equal to 14, so it's a diamagnetic. So which one is a paramagnetic? Option A is correct. ಇದು ಸಿಂಪಲ್ ಶಾರ್ಟ್ಕಟ್ ಅನ್ನು ಅಪ್ಲೈ ಮಾಡಿ ಟೋಟಲ್ ಎಲೆಕ್ಟ್ರಾನ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಕ್ವಿಕ್ ಆಗಿ ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಅಂತ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. Which one of the following does not exist under normal condition? Does not exist in the sense bond order is equal to 0. Does not exist means bond order is equal to 0. Means if there is no bond, that molecule does not exist. ಏನಾದ್ರು ಒಂದು ಬಾಂಡ್ ಇದ್ರೆ ತಾನೇ ಆ ಮಾಲಿಕ್ಯೂಲ್ ಆಗೋದಕ್ಕೆ. ಸೊ ಒಂದು ಸಿಂಗಲ್ ಬಾಂಡ್, ಒಂದು ಸಿಂಪಲ್ ಯಾವುದೇ ಬಾಂಡ್ ಇಲ್ಲ ಎರಡು ಎಲಿಮೆಂಟ್ ಮಧ್ಯೆ ಅಂದರೆ ದಟ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಇರೋದಿಲ್ಲ ಅಂತ ಮೀನಿಂಗ್. ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 0 ಯಾವುದ್ರಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬನ್ನಿ B2+ ಮಾಲಿಕ್ಯೂಲ್. ಸೊ ಈಗ ನಾವು ಟ್ರಿಕ್ಕನ್ನು ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ದ್ಯಾನ್ 9 ಆ್ಯಂಡ್ ಎಬೋ ಮಾತ್ರನೇ ನಾವು ಅಪ್ಲೈ ಮಾಡಿರೋದು. ಇದು ಲೆಸ್ ದ್ಯಾನ್ 9 ಬರೋದ್ರಿಂದ ನಾವು ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೀಬೇಕು. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಬೆರಿಲಿಯಮ್ ಅಟಾಮಿಕ್ ನಂಬರ್ ಇಟ್ಸ್ 4 + 4 8. 8ಅಲ್ಲಿ -1 ಚಾರ್ಜ್ ಇರೋದ್ರಿಂದ ಟೋಟಲ್ 7 ಎಲೆಕ್ಟ್ರಾನ್ಸ್ ಇದೆ. So what's the electronic configuration? Sigma 1s2, sigma star 1s2, sigma 2s2, 6 electrons ಆಯಿತು. Next one is sigma star 2s1. So and bond order calculate ಮಾಡಿ. Bond order is equal to number of electrons in bonding molecular orbital minus number of electrons in anti-bonding molecular orbital divided by 2. So first ಬನ್ನಿ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ. ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ 2 + 2 is equal to 4 minus number of electron in anti bonding molecular orbital is 3 divided by 2 is equal to 1 divided by 2 is equal to 0.5. There is a bond, whatever it is, there is something bond order. So means molecule is exist. Come to the Be2 molecule. 8 electrons are there total, so electronic configuration is sigma 1s2, sigma star 1s2, sigma 2s2, sigma star 2s2. So bond order is equal to number of electrons in bonding molecular orbital. So total 4 minus number of electrons in anti-bonding molecular star irodu anti-bonding irutte, so that's divided by 2 is equal to 0. So the bond order is 0. That means molecule does not exist. Option B is correct. Next question number 27. Which of the following has the least nitrogen bond energy in the bond strength? Again it is a molecular orbital theory concept. Bond order ಅನ್ನು ಕ್ಯಾಲ್ಕುಲೇಟ್ ಮಾಡಿ ಬಾಂಡ್ ಸ್ಟ್ರೆಂತ್ಗೆ ಕಂಪ್ಯಾರಿಷನ್ ಮಾಡೋಣ. How bond strength and bond order are related? Bond strength which is directly proportional to bond order. Just calculate the bond order. Which one has the highest bond order has the highest bond strength, and which one has the lowest bond order has the lowest bond strength. Okay, we'll take the ions. N2 2 minus, total number of electrons 16, and bond order is equal to how much? It's a 2. And similarly N2 minus, total electrons, each nitrogen has 7 plus 2 nitrogens are there, 17 14 ಆಗುತ್ತೆ, and there is a -1 charge, so 15 ಆಗುತ್ತೆ total electrons, and bond order is how much? 0.5. N2 plus, total electrons 13, bond order is 2.5. N2 total electrons 14, bond order is equal to 3. So which one has the least bond strength? So least bond strength means least bond order. Which one has the least bond order? So that is the first one, N2 2 minus. So option A is correct. Next question number 28 related to hydrogen bonding. Intramolecular hydrogen bonding. What's the intramolecular? That the hydrogen bonding is exist within the molecule, same molecule. Nimge intramolecular hydrogen bonding ge will not get too many examples, will get only less few examples like O-nitrophenol, salicylaldehyde and salicylic acid anta. So if you take that O-nitrophenol, so this is one of the best example for what? Intramolecular hydrogen bonding. So within the same molecule there exists hydrogen bonding between oxygen and hydrogen.
So this one has what? Intramolecular hydrogen bonding. Next, if you take the another one, para, that is OH and NO2. Here we will not have intramolecular hydrogen bonding. Here we will have intermolecular hydrogen bonding. And similarly ಮೆಟಾನೈಟ್ರೋ ಇಲ್ಲಿ ಯಾಕೆ ಇಂಟ್ರಾಮಾಲಿಕ್ಯುಲರ್ ಬರೋದಿಲ್ಲ ಅಂತಂದರೆ ದೀಸ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ವಿಲ್ ನಾಟ್ ಬಿ ಕ್ಲೋಸರ್, ಹೆನ್ಸ್ ನೋ ಇಂಟ್ರಾಮಾಲಿಕ್ಯುಲರ್, ಇಟ್ ವಿಲ್ ಬಿ ದೆರ್ ವಿಲ್ ಎಕ್ಸಿಸ್ಟ್ ಇಂಟರ್ಮಾಲಿಕ್ಯುಲರ್. ಇಲ್ಲಿ ಪಕ್ಕದಲ್ಲಿ ಬರೋದ್ರಿಂದ ಆಕ್ಸಿಜನ್ ಹೈಡ್ರೋಜನ್ ನೋಡ್ಬೋದು, ಇಲ್ಲಿ ಕ್ಲೋಸ್ ಆಗಿ ಬರೋದ್ರಿಂದ ದೇರ್ ಇಸ್ ಎಕ್ಸಿಸ್ಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಓ ನೈಟ್ರೋಫಿನಾಲ್ ಅಂಡ್ ಫಿನಾಲ್ ಆಲ್ಸೋ. ಸೊ ಬಿಟ್ವೀನ್ ದ ಫಿನಾಲ್ ಮಾಲಿಕ್ಯೂಲ್ ದೇರ್ ಎಕ್ಸಿಸ್ಟ್ intermolecular hydrogen bonding and not intra. So which one has a intramolecular hydrogen bonding? So option A. ನಿಮಗೆ ಒಂದು 3 ಎಕ್ಸಾಂಪಲ್ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಒಂದು ಓ ನೈಟ್ರೋಫಿನಾಲ್ ಆಲ್ರೆಡಿ ವಿಚ್ ಇಸ್ ದೇರ್ ಇನ್ ದ ಎಕ್ಸಾಂಪಲ್, ಅಂಡ್ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂಡ್ ಸ್ಯಾಲಿಸಿಲಿಕ್ ಆಸಿಡ್. ನಿಮ್ಗೆ ಗೊತ್ತಿರುತ್ತೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ, and which is prepared in Kolb's reaction and Reimer-Tiemann reaction. Those two compounds comes under the examples for intramolecular hydrogen bonding. Next, question number 29. Which among the following compounds does not show hydrogen bonding? Okay, what is hydrogen bonding? It's a bond between hydrogen atom of the one molecule with highly electronegative atom contains at least one lone pair electron of the another one. ನೋಡಿ, ಸಿಂಪಲ್ ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ಹೇಳಬೇಕು ಅಂತಂದರೆ ಹೈಡ್ರೋಜನ್ ಆಟಮ್ ಇರಲೇಬೇಕು ಕಂಪ್ಲೀಟ್ ಆಗಿ. ಅದ್ರ ಜೊತೆಗೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಯಾವುದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತಂದರೆ ಎಂಟೈರ್ ಪೀರಿಯಾಡಿಕ್ ಟೇಬಲಲ್ಲಿ ಫ್ಲೂರಿನ್, ಆಕ್ಸಿಜನ್ ಅಂಡ್ ದ ನೈಟ್ರೋಜನ್, ಈ 3 ಎಲಿಮೆಂಟ್ಸ್ ಮಾತ್ರನೇ ಹೈಡ್ರೋಜನ್ ಬಾಂಡಿಂಗನ್ನು ಫಾರ್ಮೇಷನ್ ಮಾಡುತ್ತೆ. ಓನ್ಲಿ ದೀಸ್ 3 ಎಲಿಮೆಂಟ್ಸ್ ವಿಲ್ ಫಾರ್ಮ್ ದ ಹೈಡ್ರೋಜನ್ ಬಾಂಡಿಂಗ್, ನಾಟ್ ದಿ ಅದರ್ ಎಲಿಮೆಂಟ್ಸ್. ಸೊ ದ ಕಂಡೀಷನ್ ಫಾರ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಸಿಂಪಲ್. ಏನಿರಬೇಕು ಅಂತಂದರೆ ಒಂದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇರಬೇಕು, ಈ 3ರಲ್ಲಿ ಯಾವ್ದಾದ್ರು ಒಂದಿರಬೇಕು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಫಾರ್ ದಾಟ್ hydrogen should be directly attached to this highly electronegative atom. Idu condition idre then there will be hydrogen bonding. For example, come to the ammonia, NH3. See here there is hydrogen idya. Okay, hydrogen idid matrike hydrogen bonding formation iradilla. Hydrogen irbeku, hydrogen highly electronegative atom ge attach ಆಗಿರಬೇಕು. ನೋಡಿ, hydrogen is there, that hydrogen is attached to highly electronegative atom our nitrogen. So then in this ammonia there will be intra or inter whatever hydrogen bonding is exist. And methanol, ethanol CH2OH, ethanol. Okay, here hydrogen is there for hydrogen, and again which is directly bonded to oxygen. Again here also there will be hydrogen bonding. Acetic acid, CH3 C double bond O OH. Again there is hydrogen here. Hydrogen is directly bonded to oxygen, highly electronegative atom. There will be hydrogen bonding. Diethyl ether. Now you can see here C2H5. Hydrogen is there, but hydrogen is not directly bonded to oxygen, which is bonded to carbon. So here there will be no hydrogen bonding. Condition and simple ಹೇಳ್ತಿದ್ದೀನಿ, highly electronegative atom ಇರಬೇಕು, ಅದಕ್ಕೆ ಹೈಡ್ರೋಜನ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರಬೇಕು, then there will be hydrogen bonding. So here there is no hydrogen bonding. So option D is the correct one. Come to the last question, question number 30. Which of the following does not change as a consequence of hydrogen bonding in the compound? ಸೊ ಈ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗೋದ್ರಿಂದ ಯಾವುದು ಚೇಂಜ್ ಆಗೋದಿಲ್ಲ. ಆ್ಯಕ್ಚುಲಿ ಯಾವುದು ಚೇಂಜ್ ಆಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಚೇಂಜ್, ಯಾಕಂದರೆ ಸಿನ್ಸ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗೋದ್ರಿಂದ ಸ್ಟ್ರೆಂತ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇನ್ಕ್ರೀಸ್ ಆಗೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಗುತ್ತೆ, ಆಸ್ ವೆಲ್ ಆಸ್ ಡೆನ್ಸಿಟಿ ವಿಲ್ ಚೇಂಜ್ and freezing point will change. These physical properties will change, but not the color. Color will not change as we had this hydrogen bonding to the compound. So option A is correct. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.